ಇಲ್ಲಿ ಮಾತು ಸ್ವಾಗತ ಅವಾಗ ವಿಶೇಷವಾದ ದಾಂಡ ಒಂದು ಮಲ್ಲ ಯೋಗ ಕ್ಷೇಮ ಪಡೆದೆ ಎರಡು ವಿಚಾರ ನಾವು ಯೋಗ ಪಡೆದ ನಮ್ಮ ಕೈಗೆ ಆವಂದಲ್ಲಿ ಬೇರೆ ಆದುಕೊಂಡೊಂದು ದಾಂಡ ಕೈಗೆ ಯೋಗ ಅನ್ನುತ್ತದೆ ಕಡೆಯ ಮಟ್ಟ ವೈನ ದಾಂಡ ಕ್ಷೇಮ ಅನ್ನುತ್ತದೆ ಅವಾಗ ಅಂಜಿತ್ ನವನ್ನಿ ಎಂದು ಏನೋ ನಮ್ಮ ಹಿರಿಯರ್ ನಾಲ್ಕು ಸಾಧನೆ ಅಂಜನೆಯ ಮುಸುಕರ ಪ್ರತಿಷ್ಠಾಪನ ಸಾಧನೆ ಆಂಡ ಪುನರಪಿ ಪ್ರತಿಷ್ಠಾಪನ ಯೋಗ ನನ್ನ ಕುಟುಂಬ ಭಾಗ್ಯ ನನ್ನ ದೇವರ ನಮ್ಮ ಜೋಕ್ರಿಯ ದಿಕ್ಕೊಂಡು ಹೋಗಿ ನಮ್ಮ ಜೋಕ್ರಿಯ ದಿಕ್ಕನ್ನು ಪುಜಾಡಿ ದಿಕ್ಕನ್ನು ಆಂಡ ನಂಗೆ 200 ವರ್ಷಗಳ ದಾವ ಬಂದ ಅವಾಗ ಅಂಜಿತ್ ನಾವು ಸುಯೋಗ ಅಂತ ಮಾತ್ರಗಳ ದೇವರು ಕೊಡ್ತೇವೆ ಅವು ನಮ್ಮ ಯೋಗ ಅನ್ನರ್ಥ ಅವಾಗ ಅಂಜಿತ್ ನಾವಲ್ಲಿ ಫಲಪ್ರತಿಷ್ಠಾ ಬ್ರಹ್ಮಕರ್ಷಣ ಕೂದು ಆ ಒಂದೇ ಯಥಾರ್ಥರಾತ್ರಿಯಿಂದ ಮನೋಭಾವನೆ ದೇವರ ನನಗೆ ಕೊಡ್ತೇವೆ ಅಂಜಿತ್ ನಾವು ಉದ್ದೇಶವಾದ ಸಂಕಲ್ಪ ಮಾಡ್ಕೊಂಡು ಈ ವರ್ಷ ಕೆಲವೊಂದು ಪ್ರತಿ ಬ್ರಹ್ಮ ಪ್ರತಿಷ್ಠಾ ಬ್ರಹ್ಮಕರ್ಷಣ ಸಂಕಲ್ಪ ಮಾಡ್ತದೆ ಮಾರ್ಚ್ ತಿಂಗಳ ಅದ ಕುಂಭ ಮಾಸೋಡು ನಮ್ಮ ಆ ದೇವರನ್ನ ಪುನಃಪ್ರತಿಷ್ಠಾಪನೆ ಸಂಕಲ್ಪ ಫೆಬ್ರವರಿ 22ನೇ ತಾರೀಕು ಆರಂಭ ಮಾಡ್ತದೆ ಒಂದಿನ 2ನೇ ತಾರೀಕು ರಾಣಿ ಸೋಮನಾಥೇಶ್ವರ ನಿಷ್ಠಾ ಮೂಗಿ ಅಂಜೆ ಸಂಕಲ್ಪ ಮಾಡ್ತದೆ 6ನೇ ತಾರೀಕು ಬ್ರಹ್ಮಕರ್ಷೋತ್ಸವ ಮಾಡ್ತದೆ ಯಥಾಶಕ್ತಿ ಆದ್ರೆ ದೇವರಿಗೆ ಅರ್ಪಣೆ ಮಾಡ್ತೀನಿ ಬಂದು ದೇವರನ್ನು ದಿನಮಾನ ನಿಷ್ಠೆ ಮಾಡ್ಕೊಂಡ ಅವಾಗ ಇಂದಿನೋಡು ಈಗ ಮಾತ್ರ ಬರೆಯುವಂತ ದಾಂಡ ಈ ಒಂದು ಕರ್ತವ್ಯ ನಿಕ್ಲೆಗಳ ಗೊತ್ತಾಗೋಡು ಅಂಜನೆ ಈ ಒಂದು ಕರ್ತವ್ಯಗಳು ನಾವು ಮಾತೆಲ್ಲ ಪಾಡುಗಳು ಐದು ಎಂದು ಗೊತ್ತಿದ್ದಿ ಸಂಗತಿ ತೆರೆದು ಪಂಡಗಿ ದಾಂಡ ಸೀಮೆ ಹಾಕೋ ಕೂದಾಕೋ ಏರುವ ಸಂಬಂಧಪಟ್ಟಿಲ್ಲ ಮಾತೆಲ್ಲ ಒಂದು ಯೋಗ ಅಂದರ್ಥ ಆ ಯೋಗ ನಮ್ಮ ಆ ಕಾಳೆಯಣ್ಣ ದಾಂಡ ಅವಾಗ ನಮ್ಮ ಜನ್ಮ ಪತ್ರದ ಅವು ನಿರರ್ಥಕ ಅಂದರ್ಥ ಅವಾಗ ಸಾರ್ಥಕ್ಯನ ನಾವು ಪಡೆದವರು ದಯಾವಣ್ಣ ದಾಂಡ ಯಜ್ಞಯಾಗಾದಿ ಫಲ ಎದುಕೊಂಡ ಅದೇ ಫಲ ಇಂಜಿತ್ ಒಂಜಿ ಪುಣ್ಯೋತ್ಸವ ನಮ್ಮ ಭಾಗ್ಯಾಪಿನ ಮಸ್ತು ಫಲ ಅವಾಗ ಅದಕ್ಕೋಸ್ಕರನೇ ನಮ್ಮ ಒಂಜಿ ಜಾಗ ಬ್ರಹ್ಮಕರ್ಷಾತ್ಮ ಸಂದರ್ಭಗಳು ಉತ್ಸವದ ಸಂದರ್ಭಗಳು ಒಂಜಿ ಪ್ರತಿಯೊಂದಿಲ್ಲ ಸೇವಕರ ಹಾಕೊಂಡ ಆದು ಭಕ್ತಿದ ಸತ್ಯದ ಸೇವಕರು ಐತೆ ಮಲ್ಲ ಎಲ್ಲಿಯ ಪಂಡ ಆರೋಗ್ಯ ಮಾತೆಲ್ಲ ಸೇರಿದೆ ಹೆಚ್ಚ ನಮ್ಮ ಕೈತ ಬೆರಳು ಒಂದೇ ತಾರೀಕು ದಾಂಡ ನಮ್ಮ ಬಾಯಿಗೆ ಉಪ್ಪು ಕೊಡೋದು ಮಾತು ಸೇರಿದೆ ಹೆಚ್ಚ ನಮ್ಮ ಬಾಯಿಗೆ ದೀಪನ ಅಂಜನೆ ಎಲ್ಲಿ ಹಾಕೋ ಮಲ್ಲೆ ಹಾಕೋ ಯಾನೊಂದಿ ಕಲಿಯೋದಿತ್ತ ಎಲ್ಲಿ ಆಯ ಯಾನೊಂದಿ ಪೂಜೆ ಮಲ್ಲಾಯ ಪಂಡಿಚಿ ಪುಟ್ಟಿಂಜಿಲ ಒಂದು ಸೇವೆ ಅಂತ ಸೇವಾ ಮನೋಭಾವನೆ ಆ ಸೇವಾ ದಾಂಡ ಅವಾಗ ನನಗೆ ಖಂಡಿತವಾದ ಪುಣ್ಯ ಉಂಟು ಒಂದು ಅರ್ಥ ಅವಾಗ ಅಂಜಿತ್ ಒಂಜಿ ಪುಣ್ಯ ಹೋಗಿ ಈ ಪುಣ್ಯೋತ್ಸವ ನಮ್ಮ ಭಾಗ್ಯರಾವಳು ಪಂಡು ಶಾಸ್ತ್ರ ಶಾಸ್ತ್ರ ಸಂಕಲ್ಪ ಮಾಡ್ತದೆ ಅದು ಸೇರಿ ನಾಲ್ಕು ಸೇರಿದೆ ಎಂಟು ಅಂಜನೆ 200 ಅಂಜ ಸೇರಿದೆ ಇಂಟು ಜನರು ಪೂರ ಫಲವಾದ ಮಾತ್ರ ಕೊಟ್ಟು ಮಾಡಿದೆ ಇಂಟು ಜನರು ಕೈಕೊಳ್ಳ ಸವಿತುಡೇನು ಅಂಜನೆ ನಮ್ಮ ನಿಶ್ಚಯ ಒಂದು ಸಂಕಲ್ಪ ಇದೆ ನಮ್ಮ ಪ್ರವೃತ್ತಿ ಮತ್ತೊಂದಿಲ್ಲ ಅಂಜನೆ ನಮ್ಮ ಒಂದು ಸಂಕಲ್ಪ ಮಾಡ್ತ ದಿನ ಅವು ಸೋಮನಾಥ ದಿನ ಆ ಸೋಮನಾಥ ದೇವರ ದಿನ ನಮ್ಮ ಮನುಷ್ಯನಾಕ ಮೂತ್ರ ದೇವರಂತಿಗೆ ಆಂಡ ದೇವರೇ ಮಲಗು ಒಂದು ಆಂಡ ಅವಾಗ ಖಂಡಿತವಾದ ಕೆಲಸ ಪರುಡಾಪನೊಂದು ಅರ್ಥ ಅಂಚ ಮಾತೆಲ್ಲ ಪ್ರಾರ್ಥನೆ ಮಾಡ್ಕೊಂಡ ನಮ್ಮೊಂದು ಯಾವೊಂದು ದಿನಮಾನ ನಮ್ಮ ತೂತನ ಆ ದಿವಸಗೂ ಸೋಮನಾಥೇಶ್ವರ ದೇವರ ಪರಿವಾರ ಕೊಳ್ಳುವುದರಿಗೆ ಪ್ರತಿಷ್ಠಿತರ ಒಂದು ಅಂಜನೆ ಆ ಬ್ರಹ್ಮಕಲಶೋತ್ಸವ ಸ್ವೀಕಾರ ತಂದು ಐಕಾಪಿ ಧಾರ್ಮಿಕ ಕಾರ್ಯಕ್ರಮಗಳು ಅಂಜನೆ ವಿಧಾನಗಳು ಇಂಚಿನ ಮಾತ ಕರ್ತವ್ಯ ಮಾತು ಮಾಡ್ಕೊಡೋ ನಮ್ಮ ಸಂಕಲ್ಪಂಡ ಆರೇ ಪ್ರೇರಣೆ ಕೊಟ್ಟು ಆ ಕರ್ತವ್ಯ ಮಾತ ನಮಗೆ ಮಲ್ಪಾದ್ರೆ ಐದು ಇಂಚಿನ ಫಲವಂಡ ಮಾತರಿಲ್ಲ ಅನುಗ್ರಹ ಮುಖಾದ ವಿಶ್ವಾಸ ಅನುಗ್ರಹ ಮಾಡ್ಕೊಡು ಅಂಚ ನಮ್ಮ ವರ್ಣಿ ಸಂಕೋಚ ಮಕ್ಕಳಾಗ ನಮ್ಮ ದೇವರೊಂದು ಸಂಕೋಚ ಮಕ್ಕಳೊಂದು ಆಂಡ ಒಂದು ಗ್ರಾಮಗಳು ಸೀಮೆವಾದ ಎರಡೆರಡು ಕೆಲಸ ಅಲ್ಲಿ ಕೊಂಡು ನಿಯಮ ಮಾಡು ಆಂಡ 3 ವರ್ಷ ಕಾಲ ಗೆತೊಂಡಿರ್ತ ಅವರೇ ನಮ್ಮ ಆತವೇನೆ ಒಂದು ನಿಯಮ ಇಪ್ಪರಿಗೆ ಸಾಧ್ಯ ಪಂಡು ಸಂಕಲ್ಪ ಮಾಡ್ತದೆ ದೇವರ ಸನ್ನಿಧಾನ ಪಡೆದ ಬ್ರಹ್ಮಕಲಶ ಏಕೋ ಜನಮಾನ ನಿಶ್ಚಯ ಮಾಡ್ಕೊಂಡ 5 ವರ್ಷ ಬ್ರಹ್ಮಕಲಶ ಮುಗಿದ ಮಠ ಒಂದು ನಮ್ಮ ದೀಕ್ಷಾ ಇತ್ತೊಂದು ಆ ದೇವರನ್ನ ಸೇವೆ ಮಾಡ್ಕೊಂಡು ಹೋಗ್ಕೊಂಡ ಸಂಕಲ್ಪನ ನಮ್ಮ ಆಕಾರ ಪ್ರಾರ್ಥನೆ ಮಾಡ್ಕೊಂಡ ಅವಾಗ ಹೆಂಚಿನ ಪಡೆದೆ ಒಂದು ಕ್ಷೇತ್ರ ಶೋಕದಾಗ ಮಾತು ಸೇರಿದೆ ಈ ಜಾಗಗಳನ್ನು ದೇಪಾದರೆ ಅಂದ್ರೆ ರಂಗಲ್ಲ ಅದೇ ಒಂದು ಬೋರ್ಡ್ ಮಾಡ್ಬೇಕು ಅಂದ್ರೆ ಈ ರೀತಿ ಆದರೆ ಒಂದು ಸಾಮಾನ್ಯವಾದ ಫಂಡ್ ಕೊಡ್ತಾರೆ ಅವಾಗ ನೀವು ಬದಲಾವಣೆಯಾಗ ನಮ್ಮ ಅನಾಥ ದೇವರನ್ನ ಸತ್ಯ ಮುಗಿದು ಸಾವಡು ಅಂಜನೆ ತಮ್ಮ ಮನಧನ ಪಂಡು ಸೇವೆ ಅಂತ ಇತರೆ ಮಸ್ತ್ ಜನ ಕೊಡ್ತಾರೆ ಅವಾಗ ನಮ್ಮ ಅತಿಶಯವಾದ ಓಡಾಟಗಳು ಅದೇ ದೊಡ್ಡ ಏತಿಕನ್ನ ಯಾವಧಿ ಆಂಡ ದೇವರ ಮನಸ್ಸು ಮತ್ತೆ ಆಂಡ ಹೌದಾ ಖಂಡಿತ ಅವ ಅಸಾಧ್ಯ ಸಮಾತ್ರ ದೇವರ ಮಹಕಾರಕ್ಕೆ ಈಶ್ವರ ದೇವರ ಮಾತ್ರಗಳಿಂದ ಮನಸ್ಸು ಕೊಟ್ಟು ಆಮೇಲೆ ಕೆಲಸ ಕೊರಡೆ ಆರೇ ಮಲ್ಪ ನಮ್ಮ ಮಲ್ಪನತ್ತೆ ಆರೇ ಮಲ್ಪ ಆದ್ರೆ ನಮ್ಮ ಕೈಗೆ ಎಲ್ಲ ಕಲಕೋಡು ಪಡೆದೆ ತುರುಕು ಕೈತ ಬಗ್ಗೆ ನಾವು ಪೂರ ಸಮೀಕರಣ ನಾವು ಚಿಂತನೆ ಮಾಡ್ತಾಯಿಲ್ಲ ಆ ಚಿಂತಿತವಾಗಿ ಅದು ಎಟ್ಟೆ ಯೋಗ್ಯ ಕಾಂತವಾದ ಯೋಗ್ಯ ಏನೋ ಅತ್ಯಂತ ಮಾನವಗಳಾಗಿ ನೀವು ಭಾವನೆ ಆ ಥರ ಸೇರಿದ ಮಾಡ್ಕೊಳ್ಳೋ ಸಂಕಲ್ಪ ಆ ಸಂಕಲ್ಪನ ಆ ಶಿಲ್ಪ ಕೊಟ್ಟು ತನ್ನ ಮೂಲಕ ನಮ್ಮ ಕೈಗೆ ಆ ನಮ್ಮ ಪುಣ್ಯೋತ್ಸವನ ಸ್ವಲ್ಪ ಅವರು ಪಡೆದು
ಸರ್ವೆಲ್ಲ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಸಪರಿವಾರ ಸೋಮನಾಥೇಶ್ವರ ದೇವರ ಪ್ರಾರ್ಥನೆ ಮಾಡ್ತಾರೆ. ಓಂ ನಮೋ ಬ್ರಹ್ಮಾದ ಸಮೂದೇ ಸಹಸ್ರಪಾದ ಶಿವೋಪವಾಹನೆ ಸಹಸ್ರನಾಮ್ನೇ ಪುರುಷಾಯ ಶಾಸ್ತ್ರೇ ಸಹಸ್ರಕೋಟಿ ಧಾರಣೇ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರವಾತ್ಮನ್ನಿಲಂ ಹೃಣೋಸ್ತೆ ಗೋವಿಂದ ಗೋವಿಂದ. ಸಂಪೂರ್ಣವಾಗಿ ಜೀರ್ಣೋದ್ಧಾರದ ಸ್ಥಿತಿಯಲ್ಲಿದ್ದು ಸರಿಸುಮಾರು 80% ಕೆಲಸವು ಪೂರ್ಣವಾಗಿ ನಾವು ಭವಿಷ್ಯತ್ ಅನ್ನುವ ಹಾಗೆ ಬಹಳ ಸುಂದರವಾಗಿ ಈ ದೇವಸ್ಥಾನ ರೂಪುಗೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ಸೀಮೆಯ ಮಾಗಣಿಯ ಗ್ರಾಮದ ತಂತ್ರಿ ವರ್ಗದವರು ದೇವಸ್ಥಾನದ ಉಗ್ರಾಣ ಮುಹೂರ್ತದ ಜೊತೆಗೆ ದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಳಸದ ದಿನವನ್ನು ಈಗಾಗಲೇ ದೇವರ ಸನ್ನಿಧಾನದಲ್ಲಿ ನಿಗದಿಪಡಿಸಿದ್ದಾರೆ. ಈ ಬ್ರಹ್ಮ ಕಳಸದ ದಿನ ನಿಗದಿಯಾದ ನಂತರ ಮಾಗಣಿಯಲ್ಲಿ ಸೀಮೆಯಿರತು ಗ್ರಾಮದಲ್ಲಿ ಯಾವೆಲ್ಲ ಕಟ್ಟುನಿಟ್ಟಿನ ನಿಯಮ ನಿಬಂಧನೆಗಳನ್ನು ಪಾಲಿಸಬೇಕು, ವೈದಿಕ ವಿಧಿವಿಧಾನಗಳ ಜೊತೆಗೆ ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ಮುಂದುವರಿಸಬೇಕು ಅನ್ನುವಂತಹ ಕೆಲವು ನಿಯಮಗಳನ್ನು ತಂತ್ರಿ ವರ್ಗದವರು, ಪ್ರಧಾನ ಅರ್ಚಕರು ಹಾಗೂ ನಮ್ಮ ಅರಸರು ಹೇಳಲಿಕ್ಕಿದ್ದಾರೆ. ದಯವಿಟ್ಟು ಕುಲದೀಪ ಎಂ ಆನುವಂಶಿಕ ಆಡಳಿತ ಮುಕ್ತೇಶ್ವರರು ತಂತ್ರಿ ವರ್ಗದವರು, ನಮ್ಮ ಸೀಮೆಯ ನಮ್ಮ ಗ್ರಾಮದ ತಂತ್ರಿ ವರ್ಗದವರು ಈಗಾಗಲೇ ಅನೇಕ ವರ್ಷಗಳಿಂದ ಬಹಳ ನಿಯಮಬದ್ಧವಾಗಿ ತನ್ನ ಪರಮ ಪುನೀತ ಪೌರೋಹಿತ್ಯದಿಂದ ಈ ಪುರವನ್ನು ಪಾವನಗೊಳಿಸಿದಂಥ ತಂತ್ರಿ ವರ್ಗದವರು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಕ್ಷೇತ್ರದ ವತಿಯಿಂದ ಭಿನ್ನವಿಸ್ತಾ ಇದ್ದೇನೆ. ಅಂತೆಯೇ ಆನುವಂಶಿಕ ಈ ದೇವಾಲಯದ ನಿರ್ಮಾಣದಲ್ಲಿ ಬಹಳ ಮುತುವರ್ಜಿಯಿಂದ ಬಹಳ ಸೊಗಸಾಗಿ ಆಯುಗಳನ್ನು ನಿರ್ಮಿಸಿಕೊಟ್ಟಂತಹ ನಮ್ಮ ವಾಸ್ತು ತಜ್ಞರು ಗುಂಡುಗಾರ್ ಸುಬ್ರಹ್ಮಣ್ಯ ಭಟ್ ಇವರು ವೇದಿಕೆಯನ್ನು ಅಲಂಕರಿಸಬೇಕು. ಕ್ಷೇತ್ರದ ಪ್ರಧಾನ ಅರ್ಚಕರು ಉಮೇಶ್ ಹಾಗೆ ಆನುವಂಶಿಕ ಆಡಳಿತ ಮುಕ್ತೇಶ್ವರಾದಂತಹ ನಮ್ಮ ಕುಲದೀಪ್ ಎಂರವರು, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಜಂಟಿ ಕಾರ್ಯದರ್ಶಿಗಳಾದಂತಹ ಶ್ರೀಪತಿ ಭಟ್, ಅಂತೆಯೇ ಜಂಟಿ ಕಾರ್ಯದರ್ಶಿಗಳಾದ ವಿದ್ಯಾ ರಮೇಶ್ ಭಟ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ವಾಸ್ತು ತಜ್ಞರು ಗುಂಡಿಬೈಲ್ ಸುಬ್ರಹ್ಮಣ್ಯ ಭಟ್ ಇವರಿಗೆ ಕ್ಷೇತ್ರಕ್ಕೆ ಪ್ರೀತಿಯ ಸ್ವಾಗತ. ಆನುವಂಶಿಕ ಆಡಳಿತ ಮುಕ್ತೇಶ್ವರರು, ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಕುಲದೀಪ ಎಂ ಶೌಟರ ಅರಮನೆ ಕ್ಷೇತ್ರಕ್ಕೆ ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪುರವನ್ನು ತನ್ನ ಪರಮ ಪುನೀತ ಪೌರೋಹಿತ್ಯದಿಂದ ಪಾವನಗೊಳಿಸಿದಂತಹ ಪುರೋಹಿತರಾದಂತಹ ನಮ್ಮ ಅಡಿಗಲ್ ಅನಂತ ಕೃಷ್ಣ ಭಟ್ ಇವರಿಗೆ ಪ್ರೀತಿಯ ಸ್ವಾಗತ. ಜೀರ್ಣೋದ್ಧಾರ ಸಮಿತಿಯ ಜಂಟಿ ಕಾರ್ಯದರ್ಶಿಗಳು, ಉದ್ಯಮಿಗಳು, ಕ್ಷೇತ್ರದ ಬಗ್ಗೆ ಬಹಳ ಮುತುವರ್ಜಿ ವಹಿಸಿರುವಂಥ ಉದ್ಯಮಿಗಳಾದ ಶ್ರೀಪತಿ ಭಟ್ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಪ್ರಾರಂಭದಿಂದ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಜೀರ್ಣೋದ್ಧಾರ ಬಗ್ಗೆ ಚಿಂತನ ಮಂತ್ರಗಳನ್ನು ಮಾಡುತ್ತಾ ಪ್ರತಿ ಹಂತದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಹ ವಿದ್ಯಾ ರಮೇಶ್ ಭಟ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಪ್ರೀತಿಯ ಕರೆಯುವವರಿಗೆ ಆಗಮಿಸಿದಂತಹ ಪತ್ರಿಕಾ ಉದ್ಯಮದವರು, ದೃಶ್ಯ ಮಾಧ್ಯಮದವರಿಗೆ ಕ್ಷೇತ್ರಕ್ಕೆ ಪ್ರೀತಿಯ ಸ್ವಾಗತ. ಮೇ 5, 2022 ಬಾಲಾಲಯಕ್ಕೆ ಪ್ರತಿಷ್ಠಾಪನೆಗೊಂಡಂತಹ ಸಂದರ್ಭದಿಂದ ನಿತ್ಯ ನಿರಂತರವಾಗಿ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಬಹಳ ಮುತುವರ್ಜಿಯಿಂದ ಕರಸೇವೆಯನ್ನು ಮಾಡಿದಂಥ ಎಲ್ಲ ಪ್ರೀತಿಯ ಕರಸೇವಕರಿಗೆ ಪ್ರೀತಿಯ ಸ್ವಾಗತ. ದೊಡ್ಡ ಚಪ್ಪಾಳೆ ಇರಲೇಬೇಕು. ಅಂತೆಯೇ ಮಾಗಣಿಯ ಗ್ರಾಮದ ಸೀಮೆಯ ಭಗವದ್ ಭಕ್ತರಿಗೆ ಇಂದಿನ ಈ ಕಾರ್ಯದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಈಗಾಗಲೇ ದಿನವನ್ನು ನಿಗದಿಪಡಿಸಲಾಗಿದೆ. ಸೋಮನಾಥೇಶ್ವರ ದೇವರಿಗೆ ನಮಸ್ಕಾರ ಮತ್ತೊಂದು ಪರಿವಾರ ಶಕ್ತಿಗಳೆಲ್ಲ ಮಾತ್ರ ನಮಸ್ಕಾರ ಮತ್ತೊಂದು ಮಾತೆರೆಗಳ ಒಂದನೇ ಮತ್ತೊಂದು ವಿಶೇಷವಾದ ಜ್ಞಾನಿಕರ ಪಂಡಕನೇ ಮಲ್ಲ ಇಂಜಿ ಯೋಗ ಬ್ರಹ್ಮ ಪ್ರತಿಷ್ಠಾ ಪುನಃಪ್ರತಿಷ್ಠಾ ಬ್ರಹ್ಮಕಲಶ ತೂಪಣ ಮಲ್ಪಣ ಅಂಜಿನ ಐಟು ಭಾಗ್ಯಾಪನ ಆಪಣದು ಅಂಚ ಕ್ಷೇತ್ರಡು ಫೆಬ್ರವರಿ 28/2/2025 ಹಿಡಿದು ಆರಂಭ ಮಾಡ್ತದೆ. ಮಾರ್ಚಿ ಆಜಿ ಮುಟ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವನ ಮಲ್ಪನೆ ಪಡೆದು ದೇವರ ಪ್ರೇರಣೆ ಪರಿ ಪ್ರಕಾರವಾದ ಮಾತಾ ಎಂಗಲ ತಂತ್ರಿ ವರ್ಗದಗಳು ಅಂಜನೆ ಅರ್ಚಕರು ಅಂಜನೆ ಕ್ಷೇತ್ರದ ಆಡಳಿತ ವರ್ಗದಗಳು ಅಂಜನೆ ತೀರ್ಣೋದ್ಧಾರ ಸಮಿತಿ ಮತ್ತು ಸೇರಿದು ನಿರ್ಣಯ ಮತ್ತೊಂದು ದಿನಮಾನ ನಿಶ್ಚಯ ಮಾಡ್ತದೆ. ಅವೇ ದಿನಕ್ಕೂ ಆಪುನರ್ಪಣದ ಸಂಕಲ್ಪ ದಯಪಣ್ಣನ ದಾಂಡ ಬೊಕ್ಕ ಪಿರಪಣ್ಣನ ದಾಂಡ ಹೊರಳಿದ ಜಾತ್ರೆ ಉಂಟು. 5 ಬೊಕ್ಕ ನಂಗೆ ಕೆಲವು ಮಾತು ಒಂಜ ಪ್ರಾಕೃತಿಕವಾದ ಒಂದು ಸಮಸ್ಯೆಗಳು ಬರಗಾವು ಅಥವಾ ನೀರಿನ ಸಮಸ್ಯೆ ಬರಗಾವು ಅವು ಮಾತು ತೊಗೊಂಡು 5 ದುಂಬು ಮಲ್ಪಕ ಪಂಕ ದಾಂಡ ಒಂದು ಬೆಲೆಲ್ಲ ಬಾಕಿ ಉಂಟು ಅವಲ ಒಂದು ಪೂರ್ಣ ದಯಪಣ್ಣನ ದಾಂಡ ಅರ್ಧ ಆನಂದ ದಾಂಡ ಅವು ಪ್ರಯೋಜನ ಕೂಡ ಬ್ರಹ್ಮಕಲಶ ಮಲ್ಪನ ಒಂದು ವ್ಯವಸ್ಥೆ ಆಗ್ಬೋದು. ಅದಕ್ಕೋಸ್ಕರವಾದ ನಮ್ಮ ಮಾತ ಚಿಂತನೆ ಮತ್ತೊಂದು ಐಕ ಬೋಡ ದಿನಮಾನ ನಮ್ಮ ನಿರ್ಣಯ ಮಾಡ್ತದ ಅವಾಗ ಅಂಜಿತ್ನವಂಗಿ ನಿರ್ಣಯ ಮತ್ತು ಇಂಜಿತ ವ್ಯವಸ್ಥೆನೇ ಇಂದು ನೆರಟು ಇಟ್ಲ ಮಾತನ್ನೇ ಪಂಪೊಂದು ವಿಶೇಷವಾದ ಪ್ರವೃತ್ತಿ ಮಾಡ್ತದೆ. ಎಲ್ಲ ಅಂಜಿ ಫೆಬ್ರವರಿ 27 ಮೇರೆದು ಮಾರ್ಚಿ ಆಜಿ ಮುಟ 7 ತಾರೀಕು ಮುಟ ಹಾಕೊಂಡು 6ನೇ ತಾರೀಕು ಆ ಉದ್ದೇಶವಾದ ನನಗೆ ಇಂಚಿನ ಮಾತ ಕಾರ್ಯಕ್ರಮ ಆಗೋದು ಉದ್ದೇಶವಾದ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ನನ್ನ ದಾಂಡ ನಮ್ಮ ಮಾತ ಸಂಕಲ್ಪ ಮಾಡ್ಕೊಂಡು ಆಂಡ ದೇವರಿಗೆ ಎತ್ತಾವರಿಂದ ಅಂತ ನಿಗುಲ್ಲ ಮಾತೆಲ್ಲ ಸೇರಿದು ನೆಕ್ಸ್ಟ್ ಪ್ರಾರ್ಥನೆ ಮತ್ತು ಖಂಡಿತವಾದ ಈ ಒಂದು ಮಹತ್ವ ಸರ್ಕಾರ ಕೆಲಸನ ದೇವರ ಒಳಗೆ ಮಪ್ಪಾಗಿದೆ. ಆ ಉದ್ದೇಶವಾದ 21ನೇ ತಾರೀಕಿಗೆ ನಮ್ಮ ಉಗ್ರಾಣ ಮಹೋತ್ಸವ ತೋರಣ ಮಹೋತ್ಸವ ಉಗ್ರಾಣ ಮಹೋತ್ಸವ ಮದುವೆ ಹಸಿರು ಕಾಣಿಕೆ ಮಾತ್ರ ಸ್ವಾಗತ ಮೊತ್ತವನ್ನು ಕಂಡು ಸಂಕಲ್ಪ ಉಂಟು. 5 ಬೊಕ್ಕ 1ನೇ ತಾರೀಕು ವಾಸ್ತು ಅಂದರೆ 1ನೇ ತಾರೀಕಿಲಾನಿ ಮಾತ 5 ಪೂರ್ವಭಾವಿಯಾಗಿ ಕರ್ತವ್ಯಗಳು ಮಾತ್ರ ಒಪ್ಪರಿಕೊಂಡು 2ನೇ ತಾರೀಕಿಲಾನಿ ಸೋಮನಾಥೇಶ್ವರ ದೇವರನ್ನ ಪ್ರತಿಷ್ಠೆ 3ನೇ ತಾರೀಕಿಲಾನಿ ಮಹಿಷಮರ್ದಿನಿ ಪ್ರಜಾಪರಮೇಶ್ವರಮ್ಮನ ಪ್ರತಿಷ್ಠೆ ಅಂಜಿನ ಧ್ವಜ ಪ್ರತಿಷ್ಠೆ ಪರಿವಾರ ನೇತೃತ್ವ ಮಾತ ಒಂಜಿ ದೇವರಿಗೆ ಒಂದು ದಿನ ದಾಂಡ ಒಂದು ದೇವರಿಗೆ ನಾವು ಅದಕ್ಕೋಸ್ಕರವಾದ ಸಂಕಲ್ಪ ಮಾಡಿದ್ರೆ 2 ದಿವಸ ಆ ಮೂರ್ತಲ ನಮಗೆ ಪೋಷಪಾಲ ಕೊಡ್ತೇವೆ 2 ಮೂಗಿ ಒಂದೇ ಆದಿತ್ಯವಾರ ದಾಂಡ ಗೊತ್ತಿದ್ದ ಮಾತೋಡು ರವಿರುದ್ಧ ಅವರೇ ಈಶ್ವರನ ಚಿಂತನೆ ಮಾಡಿ ರುದ್ರದ 2 ಚಿಂತನೆ ಮಾಡ್ತೀನಿ. ಹಾಗೆ ಅವರೇ ಸೋಮನಾಥ ದೇವರನ್ನೇ 6ನೇ ದಿವಸ ನಮ್ಮ ಪ್ರತಿಷ್ಠಾಪನೆ ಮಾಡ್ತೀನಿ. ಅಂಜನೆ ಆದ್ರೆ ನಕ್ಷತ್ರ ಸಂಕಲ್ಪ ದಾಂಡ ಕ್ಷೇಮ ಕಾರ್ಯ ಅವಾಗ ಆ ದಿವಸ ದೇವರಿಗೆ ಕ್ಷೇಮ ಪಡೆದ ದಾಂಡ ದೇವರೇ ಫಲ ಕ್ಷೇಮ ಇರ್ತದೆ ಆಂಡ ನಂಗೆ ಕ್ಷೇಮ ಇತ್ತು. ಅದಕ್ಕೋಸ್ಕರವಾದ ಆ ಒಂದು ದಿನನೇ ದೇವರೇ ನಂಗೆ ಪುಷ್ಪಾಗಿದೆ ಕ್ಷೇಮ ಕಾರ್ಯವೇ ದೇವರೇ ಮೂಲ ಸೃಷ್ಟಿಸಿದೆ ಸುಪ್ರತಿಷ್ಠೆದಾರ ತಿರುಗಿ ಬಂದಿದ್ದು ದಿವಸ ಆ ದಿವಸ 5 ಬೊಕ್ಕ ಸೋಮವಾರ ಚಿಂತನೆ ದುರ್ಗಿನ ಚಿಂತನೆ ಮಾಡ್ಕೊಂಡು ನಮ್ಮ ಶಾಸ್ತ್ರ ಪ್ರಕಾರವಾದ 5 ಮಹಿಷಮರ್ದಿನಿ ದುರ್ಗಾಪರಮೇಶ್ವರಮ್ಮನ್ನ 6ನೇ ದಿವಸ ಪ್ರತಿಷ್ಠಾಪನೆ ಮಾಡಿದೆ. ಅಂಜನೆ ಗಣಪತಿ ದೇವರ ಧ್ವಜ ಪ್ರತಿಷ್ಠಾಧಿಕಾರಿಗಳಿಂದ ಅವೇನು ಮಾತ ಆ ದಿವಸ ಮಾಡ್ತೀನಿ. 5 ಬೊಕ್ಕ ಪ್ರತಿಷ್ಠಾನಂತರವಾದ ಪೂರ ಪ್ರಾಯಶ್ಚಿತ್ತ ಕರ್ಮ ಮಾಡ್ಬೋದು ದಯಪಣ್ಣಿನ ದಾಂಡ ಈತ ಮಠ ನಮ್ಮ ದೇವರಿಗೆ ಬಾಲಾರ ದೀಪಕ್ಕ ಉತ್ಸವ ಅಥವಾ ಒಂದು ಪ್ರಕಾರ ಪೂಜಾ ಪಣ್ಣಿನ ದಾಂಡ ನಿತ್ಯ ಪೂಜೆ ಹಾಕೋದು ವಿಶೇಷ ಕಟ್ಟದ ಪೂಜೆಗಳ ಮಾತ್ರ ಉಂಟಾದ ಅವು ಮಕ್ಕಳಿಗೆ ಹಾಕಿ ಅದಕ್ಕೋಸ್ಕರವಾದ ಅಜಿತ ಸಂದರ್ಭಗಳು ಆ ಮೂಲಾಲಯದ ಬಾಲಾಲಯ ಪ್ರತಿಷ್ಠಾಪನೆ ಮಾಡ್ತಾನೆ ಕೂಡ ಮೂಲಾಲಯದ ಪ್ರತಿಷ್ಠಾಪನೆ ಕಾಲ ಇಜಿತ್ತ ಮಾತ್ರ ಸಂದರ್ಭಗಳು ಚರಣಾದೋಷಗಳು ಅಂಜನೆ ಪೂಜಾ ವಿಮುಕ್ತಿ ಬಣ್ಣದ ದಾಂಡ ನಮ್ಮ ಮತ್ತು ಉತ್ಸವಾದಿ ಉತ್ಸವ ಉಂಟಾದಿನ ಅಂಜನೆ ಕಟ್ಟುಕಟ್ಟೆಗಳು ಪರ್ಪಗಳು ಏನು ಮಾತು ಉಂಟಾದನ ಅವು ಪೂರ ದೋಷ ಪರಿಹಾರತವಾದ ಪ್ರಾಯಶ್ಚಿತ್ತ ಕರ್ತವ್ಯ ಮಾತ್ರ ಉಂಟುಕೊಂಡು ಅವಾಗ ಅಂಜಿತ ಪ್ರಾಯಶ್ಚಿತ್ತಾದಿ ಶಾಂತಿ ಕರ್ಮಗಳಿಗೆ ಮಾತ್ರ 5 ಬೊಕ್ಕ ದಿವಸಗಳು 3-4 ತಾರೀಕಿಗೆ ಮರ್ಪಡೆಗೊಂಡು 5 ಬೊಕ್ಕ 6ನೇ ತಾರೀಕಿಗೆ ಪ್ರತಿಷ್ಠಾ ಅನಂತರವಾದ 4ನೇ ದಿವಸ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಒಂದು ಆಗಮ ಶಾಸ್ತ್ರದ ವ್ಯವಸ್ಥೆ ಅಂಚೆ ಪುನಗ 1 ದಿವಸ ಜಾಸ್ತಿ ಆನಂದ ದಾಂಡ ಸೋಮನಾಥ ದೇವರಿಗೆ ಅಂಜನೆ ದುರ್ಗಾ ಪರಮೇಶ್ವರಮ್ಮಲ್ಲ ಒಟ್ಟು ಆ ಒಂದು ಗುರುವಾರದ ದಿವಸ ಶುಭ ದಿವಸ ಅಂಜನೆ ಮೈತ್ರಾರ ಹಂಚಿಕೊಂಡು ದಿವಸಗಳು ದೇವರಿಗೆ ಬ್ರಹ್ಮಕಲಶಾಭಿಷೇಕ ಮಲ್ಪನೆಗೆ ಬಂದು ಸಂಕಲ್ಪ ಮಾಡಿದ್ರೆ ದಿನಮಾನ ನಿಶ್ಚಯ ಮಾಡ್ತದೆ. ಅವಾಗ ಈ ಮಾತ ಕರ್ತವ್ಯ ಮಲ್ಪೊಂದು ದಾಂಡ ನಮ್ಮ ಮಾತ ಕಂಕಣ ಬದ್ಧರಾದಿಗಳು ದಯಪಣ್ಣನ ದಾಂಡ ನಮ್ಮ ಕೆಲಸವೇ ನಮ್ಮ ತೊಗಸಾನಂದ ದಾಂಡ ಮುಕ್ತ ಕೆಲಸ ಅಂಚನೆ ಒಲಿಸಿಕೊಂಡು ಅದಕ್ಕೋಸ್ಕರವಾದ ಶಾಸ್ತ್ರಗಳು ಒಂದು ದೇವರ ಸಂಕೋಚ ಮಕ್ಕಳ ದಾಂಡ ಒಂದು ಗ್ರಾಮದ ದೈವದ ಸಂಕೋಚ ಮಕ್ಕಳ ದಾಂಡ 5 ಬೊಕ್ಕ
ಅವು ಪುನಃ ಪ್ರತಿಷ್ಠಾ ಅನ್ಬಿಟ್ಟ ನಿಯಮಬದ್ಧರಾದ ಐಕ್ಯ ಸಂಬಂಧಪಟ್ಟ ಊರ್ದಾಕು ಸೀಮೆದಾಗ ಮಾಕಣದಾಗ ಸೀಮೆದಾಗ ಮಾತು ಇಪ್ಪುಡು ಬರದೆ ನಿಯಮ ಅಂತೇಳಿ ದಯ ಬಂದ ದಾಂಡ ನಮ್ಮನೆ ಗೌಜರಿ ಕೆಲಸ ದಾಂಡ ಅಂಚಿತ ಸಂದರ್ಭಗಳು ಆ ಪೇಲೆ ವೈದ್ಯ ಪೋರೆ ಸಾಧ್ಯತೆ ಉಂಟು ಅವಾಗ ಅವು ಪೂರ್ಣ ಅವರನ್ನು ದಾಂಡ ಮಾತನ್ನು ಸಹಕಾರ ಉಂಟಾವು ಹಾಗೆ ಒಡಿ ರಟ್ಟು ಮತ್ತೆ ಜನ ಸೇರಿದ ಮಲ್ಪನ ವ್ಯವಸ್ಥೆ ಆಗ್ತದೆ ಅವಾಗ ಈ ಕ್ಷೇತ್ರಗಳು ನಮ್ಮ ಪ್ರಾರ್ಥನೆ ಮಾಡ್ತಾರೆ ಅವಾಗ ಮಸ್ತ್ ಕೆಲಸಗಳಿಗೆ ಬರದೆ ಮಸ್ತ್ ಬೇರೆ ಮಾಡ್ತೇವೆ ಅವಾಗ ಒಂದು ಬ್ರಹ್ಮರಥ ವೈಪರಂದಾಂಡ ಒಂಜಿ ರಥ ಜನದ ವೈಪರ ಸಾಧ್ಯತೆ ಮಾತೆಲ್ಲ ಸೇರಿರಂದಾಂಡ ಬಲ್ಲಭಕ್ತಿಯರು ವೈದ್ಯರನ್ನು ಗೋವಿಂದ ಮಾಡಿ ವೈದ್ಯರಂದಾಂಡ ಅವು ಪುಷ್ಪದ ಕ್ಷೇತ್ರಕ್ಕೆ ಅವೆಲ್ಲ ಹೊರಗಡೆ ಹೋಗ್ತದೆ ಅವೇ ಎರಡು ಜನರನ್ನು ಬುಕ್ಕೋಡ ಅಪ್ಪ ಅಂಚಿಪ್ಪನಾಗ ಒಂಜಿ ಬ್ರಹ್ಮರಥ ವೈಪರ ಮಲ್ಲ ಕೆಲಸವನ್ನು ವೈದ್ಯ ಇಲ್ಲ ಅಪ್ಪ ಅಂಚಿತ್ತ ಒಂಜಿ ಬ್ರಹ್ಮರಥ ವೈಪರಂದಾಂಡ ಮಾತೆಲ್ಲ ಸಹಕಾರ ಅಂಜನೆ ಅವು ಸಹಕಾರನ ಯಾನು ಮಕ್ಕಳು ಬಂದ ಉತ್ಸಾಹ ಬರೋದು ಅಂಚ ಉತ್ಸುಕತೆಲ್ಲ ಮಾತುಗಳ ಬರೋದು ಕಂಪ್ಲೀಟ್ ವಿಚಾರ ಅದಕ್ಕೋಸ್ಕರವಾದ ಆತ ನಮ್ಮ ಭದ್ರರಾದಕ್ಕೋಸ್ಕರವಾದ ಆ ನಿಯಮ ಮಾತು ಬಂದಿದೆ ಅವಾಗ 8ನೇ ನಿಯಮಗಳು ಬಂದಂತ ಅಂಡ ನಮ್ಮ ಮುಂಜಿನದಾದ ನನ್ನ ಈ ದಿನ ಇನ್ನಿಟ್ಟು ಬೇಕಾದ್ರೆ ಕಾಪಾಡಿ ಎಲ್ಲ ಪ್ರತಿಷ್ಠಾಪನ ಮಟ್ಟ ನಮ್ಮ ಒಂದು ಇಲ್ಲೋಕ್ಕೆಲ್ಲ ಆವಡೆ ಅಥವಾ ಮದ್ವೆದ ಕಾರ್ಯಕ್ರಮ ಆವಡೆ ಇಂಚಿತ್ತ ಮಾತ ಕೆಲಸಗಳನ್ನ ನಮ್ಮ ಐಕ್ಯ ಕಟ್ಟುಪಾಡು ಮಾಡುವುದು ಅಂಜಿನೆ ಮಾತಾಡ ಮಂದಿ ಶಾಸ್ತ್ರ ಅನೇಕ ಉಂಟು ಊರ ಮಲ್ಪನೆ ಸ್ವಲ್ಪ ಅಸಾಧ್ಯ ಮಧ್ಯಮ ಅಂತ ವರ್ಜ ಮಲ್ಪಡು ಉಂಟು ಅವಂತ ಕಷ್ಟನೇ ಆಂಡಲ ಒಂದು ನಿಯಮ ಒಂದು ವ್ಯವಸ್ಥೆ ಮಾತೆಲ್ಲ ಒಂದು ಶುದ್ಧಾಚಾರ ಕೊಡು ಅಂಜೆ ಮಾತೆಲ್ಲ ಕ್ಷೇತ್ರ ದಿನಾಲ ಬರ್ತದೆ ದೇವರ ಪ್ರಾರ್ಥನೆ ಮಾಡ್ಕೊಡು ಜಪ ಮಾಡ್ಕೊಂಡು ಜಪ ಮಾಡ್ಕೊಡು ಭಜನೆ ಮಾಡ್ಕೊಂಡು ಭಜನೆ ಮಾಡ್ಕೊಡು ಇಂಚಿತ್ತ ಮಾತ ನಿಯಮ ಉಂಟು ಅವೇನು ಮಾತ ಮತ್ತೊಂದು ದೇವರ ಕೆಲಸ ಅನಾಥ ಬೇಗ ದೇವರಿಗೆ ಮಪ್ಪಾರೆ ಪಡೆದು ನಮ್ಮ ಐಕೆ ಪ್ರಾರ್ಥನೆ ಮಾಡ್ಕೊಡಿಗೆ ಅಂಚಿತ್ತ ಮಾತ ಅಲ್ಲಿ ಕೆಲಸ ಉಂಟು ಐದು ಪಕ್ಕ ನನ್ನ ಏಕಭಕ್ತಿ ಇಂಚ ಬಂದ ಒಂಜಿ ಒಣಸು ಮಾಡ್ಕೊಡು ಅಂಚೆ 2 ವರ್ಷ ಉಪವಾಸವನ್ನು ಫಲಾಹ ಮಾಡ್ಕೊಳ್ಳಿ ಅಂಚೆ ಈ ರೀತಿಯಿಂದ ವ್ಯವಸ್ಥೆ ಉಂಟು ಅಂಚೆ ಸೌರವರ್ಜ್ಯ ಇಂಚ ಮಾತ ಕೆಲವೊಂದು ನಿಯಮ ಉಂಟು ಅದ್ರ ಮಂದಿ ಮಾತ ಹೆಂಚೆ ನಿಯಮ ಬಂದಪ್ಪ ಅಂಚ ಇತ್ತ ಕೆಲವರಿಗೆ ಇತ್ತ ದಿನ ಮಾಡಿ ಚಂದ ಗೊತ್ತಿದ್ದಿ ನಮ್ಮ ಮದ್ವೆ ಗೃಹ ಪ್ರವೇಶದ ಮಾತ ವ್ಯವಸ್ಥೆ ಮಾತ ನಿನ್ನ ಮಕ್ಕಳ ಅಂಚ ಬಂದಿದ್ದು ಗೊಂದಲ ಎಪ್ಪಡೆ ಯಾವು ಅವಾಗ ಅಂಚಿತ್ತ ಮಾತ ಇತ್ತು ಅಂಡ ಅನಿವಾರ್ಯ ಅಂಡ ತೀರಾ ಅನಿವಾರ್ಯ ಅಂಡ ಅದೇನಂದಿ ಮಾಡ್ಕೊಳ್ಳಿ ಮನ ಬಿಟ್ಟು ಜೀವಮಾನ ನಿಶ್ಚಯ ಹೊರಗಿದ್ದಿ ಒಂದು ಇಲ್ಲೋಕ್ಕೆಲ್ಗೆ ಅವರು ಅಥವಾ ಒಂದು ನಮ್ಮ ಇಲ್ಲದ ಒಂಜಿ ಕೋಲ ಪುಣ್ಯ ಅಥವಾ ದಾದೊಂದು ಜೊತೆ ಕರ್ತವ್ಯ ಪುಣ್ಯ ಇಂಚಿತ್ತ ಮಾತ ಅದು ಮಾತ ಶಾಸ್ತ್ರ ಅಂಡ ಅವಾಗ ನಂಬಿಕೆಯಲ್ಲಿ ಬೇರನ್ನು ಆತ ನಮ್ಮ ಅವೇನು ಪಾಲಿಸೋಡ ಅದು ಅದೇ ನೀವು 3 ಪಾಡಲು ಅಂಚ ಒಂದು ದಾಂಡ ನೋಡಿ ಕೇಳಿಲ್ಲ ದೇವರ ಇಷ್ಟಪಟ್ಟು ನಿಶ್ಚಯ ಆಗುತ್ತೆ ನನ್ನ ದಾಂಡ ಅನಿವಾರ್ಯತೆ ಇತ್ತು ನನ್ನ ದಾಂಡ ದೇವರ ಸಂತಾನಗಳು ಒಂದು ಕಾಣಿಕೆ ಬಾರದೆ ಕರ್ತವ್ಯವನ್ನು ಮುಂದುವರೆಸಿ 5 ಪಕ್ಕ ನನ್ನ 8 ಪಕ್ಕ ಹೊಸತ್ತಾದ ನಡೆಯಿರಿ ಒಂದು ಮದ್ಮೆಗಾವಡೆ ಒಂದು ಇಲ್ಲೋಕೆಗಾವಡೆ ಅಥವಾ ನಮ್ಮ ಕೋಲಗಾವಡೆ ಇಲ್ಲ ನಿಶ್ಚಯ ಮಾತ್ರ ಕರ್ತವ್ಯವನ್ನು ಮುಂದುವರಿಸ್ಬೇಕು ದಾದಾನ ಮಾಡ್ತದೆ ಅವಾಗ ನನ್ನ ಮದ್ಮೆಗೊಂಡ ಒಂದು ದಾಂಡ ಸಾಧ್ಯ ದಾಂಡ ಈ ಗ್ರಾಮ ಕೊಟ್ಟು ಬೆಟ್ಟಲ್ಲಿ ಗ್ರಾಮಗಳು ಹೋದ ಆ ಪುಣ್ಯ ತೊಂದರೆ ಇದ್ದಿ ಅಂಚೆ ಬಂದದ್ದು ಅವು ನಿಶ್ಚಯ ಆತ್ಮಕ್ಕೆ ಮಾತ್ರ ನಾನು ನಿಶ್ಚಯ ಮಾಡ್ತದೆ ಅಂತ ಅಭಿನತೆ ಅಂತ ವ್ಯವಸ್ಥೆ ಅಂತ ಈ ರೀತಿಯಾದ ವ್ಯವಸ್ಥೆ ಉಂಟು ಯಾರಿಗಾದರೂ ಮನಸ್ಸಲ್ಲಿ ದ್ವಂದ್ವಗಳಿದ್ದು ದಯವಿಟ್ಟು ಕೇಳಬಹುದು ನಮ್ಮ ಎಲ್ಲರ ಒಂದು ವೈಯಕ್ತಿಕವಾದ ದೈವಗಳಿಗೆ ಒಂದು ಸೇವೆ ಪರ್ವಣ ಮತ್ತು ಇತರಂದಾಂಡ ಅವು ಎಂಚಿನ ಒಂದು ಬ್ರಹ್ಮಕಲ ಶರದು ಬೊಕ್ಕ ಮಾರ್ಚ್ ಆಜರದ ಬೊಕ್ಕ ನಮ್ಮ ಕೂಡ ಜಾತಿ ಸುವಾಸನೆ ತುಂಬು ಅದು ಬೊಕ್ಕ 5 ಬೊಕ್ಕ ಅಂಚೆ ವ್ಯವಸ್ಥೆ ಮಾಡ್ಕೊಂಡು ನೋಡಿ ಅದು ಗ್ರಾಮದ ಕೋಲಗಳು ಮಾತ್ರ ಇತರಂದಾಂಡ ವಾಪನ ಕಟ್ಟಲೆ ಇತರಂದಾಂಡ ಅವಿಂದ ದೇವರ ಪ್ರಾರ್ಥನೆ ಮಾಡೋದು ಮುಂದುವರ್ಕೊಳ್ಳಿ ನಮ್ಮ ಇಲ್ಲದ ಮಾತ್ರ ಕರ್ತವ್ಯ ಕಾರಣಗಳು ಮುಖ್ಯ ವ್ಯವಸ್ಥೆ ತಂದ್ರೆ ಆಗ್ಬೋದು ಇದೊಂದು ಮನಸ್ಸು ಮಾಡ್ಕೊಡಾಕ ನಮ್ಮ ದೇವರ ಕೊಡೋಡು ಅವಾಗ ನಮ್ಮ ದೇವರು ಕೊಡೋಡು ಅಂದಾಂಡ ನಮ್ಮ ಪ್ರಯತ್ನ ಮುಖ್ಯವು ಮಾತೆಲ್ಲ ಬರೋಡು ದೇವರ ಐತೆ ನಮ್ಮ ಪಾಲ್ಗೊಂಡ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆತ ಮಕ್ಕಳಿಗೆ ತೊಂದರೆ ಇದ್ದಿ ಪೋಲ ಪರಿಚಯ ಪಣ್ಣಂದಾಂಡ ಅವನಿಗೆ ನಮ್ಮ ವ್ಯವಸ್ಥೆ ಮಾತಾಡಬೇಕು ಅದೇ ಒಂದು ಕೋಳಿ ಹೋಯ್ಪಣ ಅಂಚಿತ್ತ ಮಾತ ವ್ಯವಸ್ಥೆ ಉಂಟು ಅದು ಅಂಚಿತ್ತ ಮಾತ ಇದು ನಿಷಿದ್ಧ ಅಂತ ಬಂದಿದೆ ಆಟ ಪಡೆದು ಬಂದಿದ್ವಿ ಬಟ್ ಆಟದಿಂದ ಬಂದ ಪಕ್ಕ ನಂತರ ಪಕ್ಕ ಕಾಣ್ತಿತ್ತಂದ್ರೆ ಆಟ
ದೇವರ ಪ್ರಾರ್ಥನೆ ಮಾಡ್ಕೊಂಡು ಯಾಕೆ ಒಂದು ದೊಡ್ಡ ಈ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಕ್ಷಗಾನಕ್ಕೆ ತೊಂದರೆ ಇದೆ. ಮನಕ್ಕೆ ಗೌರವಂತೆ ಮಾಡಿದ್ರಂದಾಂಡ ಅವೇನು ಚೂರು ದುಂಬು ಪಾಟ್ಲೆ ಇಲ್ಲೊತ್ತೇವೆ ಅವೆಲ್ಲ ದುಂಬು ಮಾಡೋದು. ಮತ್ತೆ ನಿಶ್ಚಿತವಾಗಿದ್ದಂದಾಂಡ ಮೊಕ್ಕಿ ಗ್ರಾಮ ಗುರ್ತು ಬೇಟೆ ಗ್ರಾಮ ಆಪಲಕ್ಕೆ ಹಾಕೊಂಡ ವ್ಯವಸ್ಥೆ ಮಾಡ್ಕೊಂಡು ನಾನು ದಿನವಾಣಿಸ್ತ ಮಕ್ಕಳಿದ್ದಿ ಬಯಕೆ ಮಾತು ನೇಮಿದ್ದಿ ಅವು ದೇವರ ಕಾಣಿಕೆ ಮಾಡಿ ಬರ್ತೀನಿ ನನ್ನ ಬಯಕೆ ಮಾತಾಡಿದ್ದಾಗ ಎಲ್ಲರ ಕಷ್ಟ ನಮ್ಮ ಕೆಲಸ ಪಕ್ಕ ಮಾಧ್ಯಮ ಅವಳಿ ನಮ್ಮ ಕೆಲಸ ಪಕ್ಕ ಮಾಧ್ಯಮ ಅದಕ್ಕೆ ಸಿನಿಮಾ ಮಾಡ್ತಾರೆ ಹಾಬಿಡು ನಿಮ್ಮ ಈ ಮುತ್ತ ಜಾತ್ರೆ ದುಂಬು ಮುಗಿಪೋಯಿ ಏಪ್ರಿಲ್ 13 ಬೊಕ್ಕ ಕೊಡಿ. ದಿನ ದೇವರ ತೊಂದರೆ ಇದ್ದಿ ದಿನ ದೀಪ ತೊಂದರೆ ಇದ್ದಿ ಪ್ರಾಬ್ಲಮ್ ಕೆಲಸ ಪಕ್ಕ ದಿನ ದೀಪ ಒಂದು ಹೇಳಿಕೆ ಕೊಟ್ಟ ಪ್ರಮಾಣ ಕೊಡಿ. ಖಾಲಿ ಕರ್ತವ್ಯ ಯಾವ ಕರ್ತವ್ಯ ಕರ್ತವ್ಯ ಒಂದು ನಮ್ಮ ಮಾನುಷಿ ಪುಷ್ಟಿಕರ್ಮಗಳು ಅಂದೆ ನಿತ್ಯದ ಕೆಲಸ ಅಂತ ಬಂದು ದೇವರ ಪೂಜೆ ಮಾಡ್ಕೊಂಡು ದೇವರ ಪೂಜೆ ಮಾಡ್ಕೊಳ್ಳೋದು ದೇವರಿಗೆ ಬಗೆಯೋದು ಅವು ಪೂರ ಮಾಡ್ಕೊಳ್ಳೋದು. ಅದೇ ಕೆಲವರು ನಮ್ಮ ಈ ಮಹಾತ್ಮ್ಯಾತ್ಮ ನಮ್ಮ ಪುಷ್ಟಿಯಿಂದ ಅದೇ ಸಂತೋಷಗಳು ನಿರ್ವಹಿಸಿದ ಅದೇ ಒಂದು ಕೇಶವಾಸ ನಮ್ಮನ್ನು ಬಾಲಾಲಯ ಬಂದ ನಾವು ಕೇಶವಾಸ ಅಂತ ಹೊಂಟೇವೆ ಶಾಸ್ತ್ರಗಳು ಒಂದು ದಾನ ಬಾರಿಗೆ ನಂಗೆ ಹೋಗಿ ಮಲ್ಲ ಇಲ್ಲ ತಿಂಗೋದಿತ್ತು ನಾಗರಿಗೆ ಒಂದು ಪಾಡು ಪತ್ತಬಾರ್ದಂದ ಏದು ಭಂಗ ಹಾಕೊಂಡು ಆತೇ ಭಂಗ ಹಾಕೊಂಡು ಒಬ್ಬರಿಗೆ ಚಿಂತನೆ ಅವಾಗ ಈಗ ಆನಾತ್ ಪ್ರಯತ್ನ ಪಡೆದು ನಮ್ಮ ದೇವರನ್ನ ಗರ್ಭಗಡ್ಡೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಒಂದು ಶಾಸ್ತ್ರ ಅದಕ್ಕೋಸ್ಕರವಾದ ಈ ನಿಯಮಗಳನ್ನು ಮಾತನಾಡಿ ಹೊಂಟೇವೆ. ಆ ನಿಯಮನವನ್ನು ಬದ್ಧರಾಗಿದ್ದರಿಂದ ನಮಗೆ ಕ್ಷೇಮ ಹಾಕೊಂಡು ಅಂಚ ಆ ಪ್ರಕಾರವಾದ ವ್ಯವಸ್ಥೆ ಮಂತನ ಆನಿದ್ದೆ ಆರಂಭ ಲೆಕ್ಕ ಪುನಃ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ಟ. ಒಂದು ನಮ್ಮದಾದ ಸಡಿಲ್ ಮಾಡ್ತಾ ಒಂದೇ ದೇವರ ಕೇಳಿ ಯಾಕಂದ್ರೆ 10 ವರ್ಷ 3 ವರ್ಷ ಬಂದ ಮತ್ತೆ ಕೊಡುತ್ತಿದ್ದಾವ ಕಷ್ಟನೇ ಅಥವಾ ಮಾಡಬೇಕಿದ್ದಾವ ಕಷ್ಟನೇ ಬರಬೇಕು ಅಥವಾ ಕೆಲವರಿಗೆ ಇಲ್ಲಿ ಓದಿಕೊಂಡು ಅಂಚವಾಡ ಅಂಚಾಗಿ ಸಂಕಲ್ಪ ಮಾಡಿದ್ರೆ ದೇವರ ನಮ್ಮ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಇದರಿಂದ ನಿಯಮ ಪ್ರಕಾರ ನಾನು ಸಂಕೋಚಕ್ಕೆ ಪುನಃ ಪ್ರತಿಷ್ಠಾಪನ ಪರ್ಯಂತವಾದ ದೀಕ್ಷಾಬದ್ಧರಾದಿ ಪಡೆದು ನಿಯಮ ಇಟ್ಕೊಂಡು ಶಾಸ್ತ್ರಗಳು ಈಗ ಆ ನಿಯಮನ ಮಕ್ಕಳನ್ನ ಏರ್ಪಡು ದೇವರಿಗೆ ಬ್ರಹ್ಮಕಲಶ ನಿಗದಿ ಹಾಕೊಂಡು ದಿನ ನಿರೀಕ್ಷೆ ಬಂದ 5 ಮಕ್ಕಳನ್ನ ಅವನ್ನ ಅನುಸರಣೆ ಮಾಡ್ಕೊಂಡು ಬಂದು ದೇವರ ಆಕಾರವನ್ನು ಪ್ರಾರ್ಥನೆ ಮಾಡ್ಕೊಂಡ ಅವೇ ಪ್ರಾರ್ಥನೆ ಪ್ರಕಾರವಾದ ನಮ್ಮ ಮುಂದುವರಿಕ ಆನಾತೆ ತೀರಾ ಅನಿವಾರ್ಯ ಆನಂದ ಕರ್ತವ್ಯ ನನ್ನ ಇತ್ತಿಗೆ ದಿನ ಬ್ರಹ್ಮಕಲಶದ ಮಧ್ಯೆ ಬ್ರಹ್ಮಕಲಶ ಹಾಕೊಂಡಾಗನೆ ಆ ದಿನ ನಿಶ್ಚಯ ಮಾಡ್ತೀವಿ ಅವು ಏಪಲ್ ಕರ್ತವ್ಯವನ್ನು ಬ್ರಹ್ಮಕಲಶ ಅಂತ ಗೊತ್ತ ಪುನಃ ಉತ್ಸವದ ಮಧ್ಯೆ ಕೂಡ ಹೇಳಿದವರೆ ಏಪ್ರಿಲ್ 13 ಮಟ್ಟ ಹಾಗೆ ಇರುತ್ತೆ, ಮಾರ್ಚ್ ಹಾಗೆ ಇರುತ್ತೆ, ಏಪ್ರಿಲ್ 13 ಮಟ್ಟ ಅವಕಾಶ ಉಂಟು. 5 ಮಕ್ಕ ಕೂಡ ಪತ್ನಿ ಅವಾಗಲಿ ಮಕ್ಕ ಮೇಟ ಅಂದೆ ಏಪಲ್ ಮಾಡ್ಬೋದು ಒಂದು ವಿಷಯ ಬಂದ ದೇವರನ್ನ ಪ್ರತಿಷ್ಠೆ ಆದ ಬ್ರಹ್ಮಕಲಶ ಬೊಕ್ಕ 41 ದಿವಸ ದೃಢಕಲಶ ಮಕ್ಕಳು ಸಂಕಲ್ಪ ಯೋಚನೆ ಮಾಡಿದ್ರು. ಅವಾಗ ಆ ಕಾವರು ನನಗೆ ಏತು ಸಾನ್ನಿಧ್ಯ ಪುಷ್ಟಿಗೆ ಓಡಾದರೆ ಅನೇಕ ಕರ್ತವ್ಯ ಮಕ್ಕಳು ಮಕ್ಕಳು ಆಂಡ ದಿನಾವಧಿ ಲಿಂಗರಂಗ ಪೂಜೆ ಮಕ್ಕಳು ಸಂಕಲ್ಪ ಮಾಡಿದ ಅದಕ್ಕೆ ಮಾತ್ರ ಭಗವದ್ಭಕ್ತಿಯನ್ನು ಸಹಕಾರ ಕೊಟ್ಟು ಅಗ್ಲಗಳ ದಿನ ತಾನೇ ಒಂದು ದಿನಕ್ಕೊಡಿ ಕೇವಲ ಸೇವಾ ಕರ್ತವ್ಯ ಇರ್ತದೆ ನನ್ನ ಮೂಲಕ ದೇವರ ಸೇವೆ ಮಾಡ್ತಾರೆ ಆಂಡ ಒಂದು ಕ್ಷೇತ್ರದ ಸಾನ್ನಿಧ್ಯ ಪುಷ್ಟಿಗಳಾಕೊಂಡು ಅಂಜನೆ ನನಗೆ ಗ್ರಾಮಗಳ ಅಡ್ಡೆ ಹಾಕೊಂಡು ಮಾತ್ರೆಗಳ ಒಂದು ಸೇವೆ ಅವಕಾಶ ಪ್ರಾಪ್ತಿಯಾಗ ರಂಗ ಪೂಜೆ ಬಾಕಿ ಉಂಟು ಅವಾಗ ಮಾತ ಐಟ್ ಇಂಚ ಮಕ್ಕಳು ಹೇಳ್ತಾವೆ ಅವು ಮಕ್ಕಳನ್ನ ಅಂಚಿನ ಉತ್ಸವ ಆತದೆ ಅವಾಗ ಅಂಚಿನ ಉತ್ಸವ ನಮ್ಮ ವಾರ್ಷಿಕ ಉತ್ಸವ 42 ವರ್ಷ ಅಂಚನೆ ಬ್ರಹ್ಮಕಲಶ ರಾಣಿ ಮಹಾರಂಗ ಪೂಜೆ ಮಕ್ಕಳಿಗೆ ದೇವರ ಸಮಯದ ಒಂದು ದಿವಸದ ಉತ್ಸವ ಮಾಡ್ತೀನಿ ಇನ್ನೊಂದು ಆ ಧ್ಯಾನ ಮಕ್ಕಳು ಇನ್ನೊಂದು ಉತ್ಸವ ಪಡೆಕೊಂಡು ಬ್ರಹ್ಮಕಲಶ ರಾಣಿ ರಾತ್ರಿ
ಆ ಒಂದು ಉತ್ಸವದ ಮಾತ್ರ ಸುದ್ದಿಗೋಸ್ಕರವಾದ ಅಂತ ಕೆಲವೊಂದು ಗೊಂದಲಗಳು ಯಾವುವು ಕ್ಷೇತ್ರದ ಇಪ್ಪತ್ತೆಂಟು ತಾರೀಕು ಆರಂಭ ಬೆಳಿಗ್ಗೆಯಿಂದ ಆಲಯ ಪರಿಸರ ಫೆಬ್ರವರಿ 28ರಿಂದ ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆ. ಅಲ್ಲಿಂದ ಆರಂಭಿಸಿಕೊಂಡು ಪೃಥ್ವಿಜರ ಸ್ವಾಗತ, ಆಮೇಲೆ ಶಿಲ್ಪಿಗಳಿಂದ ಆಲಯ ಪರಿಕ್ರಮ ಮಾಡಿಕೊಳ್ಳುವುದು, ಆಮೇಲೆ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತಗಳನ್ನೆಲ್ಲ ಮಾಡಿ ನಾವು ಆದ್ಯ ಗಣಪತಿ ಹೋಮ ಮಾಡಿ ಕರ್ಮಲಿಂಗ ದೃಷ್ಟಿಗೋಸ್ಕರವಾಗಿ ಸಂಕಲ್ಪಿಸಿ ಕರ್ಮ ಆರಂಭ ಮಾಡುವುದು. ಆಮೇಲೆ ಬ್ರಹ್ಮಪುರುಷ ಹೋಮವನ್ನು ಮಾಡಿಕೊಂಡು ಕಂಕಣ ಬಂಧ ಅಂದರೆ ಇಲ್ಲಿರುವ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೂಡ ಎಲ್ಲರೂ ಕಂಕಣ ಕಟ್ಟಬೇಕು, ಕಂಕಣ ಬದ್ಧರಾಗಿರಬೇಕೆಂದು ಶಾಸ್ತ್ರ. ಹೀಗೆ ಕೊನೆ ಪಕ್ಷಕ್ಕೆ ಅಲ್ಲಿಗೆ ಸಂಬಂಧಪಟ್ಟವರು ತಂತ್ರಿ ವರ್ಗದವರು, ಅರ್ಚಕ ವರ್ಗದವರು, ಯಥೇಶ ವರ್ಗದವರು, ಪರಿಚಾರಕರು ಅವರೆಲ್ಲರಿಗೂ ಕೂಡ ಕಂಕಣ ಬದ್ಧರಾಗುವಂಥ ನಿಯಮನ ಮಾಡಿಕೊಂಡ್ರು. ಯಾಕಂತ ಹೇಳಿದರೆ ಏನಾದರೂ ಪ್ರತಿಬಂಧಗಳು ಬರಲಾಗಿ ನಮ್ಮ ಕೆಲಸ ಸೃಷ್ಟಿಗೆ ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ಆ ಒಂದು ಉದ್ದೇಶದಿಂದ ಕಂಕಣ ಬಂಧವನ್ನು ಕಾರ್ಯಕ್ರಮ ಮಾಡಿಕೊಂಡ್ರು. ಆಮೇಲೆ ಅರಣ್ಯಮಥನ ಇತ್ಯಾದಿ ಅದನ್ನೆಲ್ಲ ಸೇರಿತು. ಆಮೇಲೆ ಸಾಯಂಕಾಲ ವಾಸ್ತು ಇತ್ಯಾದಿ ಬರ್ತದೆ. 1ನೇ ತಾರೀಕು ದಿವಸ ಪುನರಾವರ್ತವನ್ನು ಮಾಡಿ ನಾವು ಬಾಲಾಲಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಬಿಂಬ ಶುದ್ಧಿ ಮಾಡಿ ಬಾಲಾಲಯದಿಂದ ಪುನಃ ದೇವರನ್ನು ಚಾಲನೆ ಮಾಡಬೇಕಾದ್ರೆ ಪುನಃ ಅನಿತ್ಯ ಕಳಬೇಕು. ಅದಕ್ಕೆ ದೇವರಿಗೆ ಕಲಶಾಭಿಷೇಕ ಮಾಡಿ ಪುನಃ ಬ್ರಹ್ಮಾವರ್ತ ಹೋಮ ಮಾಡಿ ಅಲ್ಲಿಂದ ದೇವರನ್ನು ಜೋಡಿಕೊಂಡು ಶಯ್ಯಲ್ಲಿ ಆವತ್ತಿನ ದಿವಸ ಸಾಯಂಕಾಲ ನಾವು ದೇವರಿಗೆ ಶಯ್ಯಾಕರ್ಪಣೆ ಮಾಡಿದ್ವಿ. 1ನೇ ತಾರೀಕಿನ ದಿವಸ. ಆ ದಿವಸ ನಾವೆಲ್ಲರೂ ಎಚ್ಚರದಿಂದ ಇದ್ದು ದೇವರ ನಾಮಸ್ಮರಣೆ ಭಜನೆ ಇದನ್ನೆಲ್ಲ ಮಾಡಬೇಕು. ಆದಷ್ಟು ಸಾಧ್ಯವಾದರೆ 1 ತಾರೀಕು 2 ತಾರೀಕು ಮತ್ತು 5ನೇ ತಾರೀಕು ಸಾಯಂಕಾಲ ಬೆಳಿಗ್ಗೆ ತನಕ ಭಜನೆ ಮಾಡೋದು ಉತ್ತಮ. ದೇವರ ಸಂಕೀರ್ತನೆ ಒಂದೊಂದು ಅಲ್ಲ, ಬೆಳಿಗ್ಗೆ ತನಕ ನಾವು ದೇವರು ಯೋಗನಿರುವಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಂತೆ. ಆಗ ದೇವರ ಸಾನ್ನಿಧ್ಯ ಸೃಷ್ಟಿಗೊಳಿಸಿ ತನ್ಮೂಲಕ ಭಗವಂತ ನಮ್ಮನ್ನು ಮತ್ತೆ ಪ್ರವರ್ತನೆ ನಿಯಮ ಆ ರೀತಿ ಹಾಗಿರುವಾಗ ಅದೊಂದು ವ್ಯವಸ್ಥೆ ಮಾಡಿಕೊಳ್ಳಬಹುದು. ಅದು ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು, ಗ್ರಾಮಕ್ಕೂ ಒಳ್ಳೆಯದು, ಲೋಕಕ್ಕೂ ಒಳ್ಳೆಯದು. ಆಮೇಲೆ 2ನೇ ತಾರೀಕು ಕೂಡ ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂತಹ ನವಗ್ರಹ ಹೋಮ, ಆಮೇಲೆ ಮೃತ್ಯುಂಜಯ ಶಾಂತಿ. ಯಾಕಂತ ಹೇಳಿದ್ರೆ ಯಾರಿಗೂ ಆಪತ್ತು ಬರಬಾರದು. ಅದೇ ರೀತಿಯಾಗಿ ಕ್ಷೇತ್ರ ಶುದ್ಧಿ ಆಗಬೇಕು. ಅದಕ್ಕೆ ಬೇಕಾದಂತಹ ಕರ್ತವ್ಯ ಮೃತ್ಯುಂಜಯ ಯಾಗ ಮಾಡಿಕೊಂಡು ಪೂರ್ಣ ಗ್ರಹ ಶಾಂತಿ ಮಾಡಿಕೊಂಡು ಆಮೇಲೆ ದ್ರವ್ಯ ಶುದ್ಧಿಗೋಸ್ಕರವಾಗಿ ಅಥರ್ವ ಶೀರ್ಷ ಗಣಯಾಗ ಮಾಡಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮ. ಆಮೇಲೆ 2ನೇ ಸಾಯಂಕಾಲ ದೇವಿಯ ಪ್ರತಿಷ್ಠಾಪನೆವಾಗಿ ಶಯ್ಯಾಕರ್ಪಣೆ, ಅದಕ್ಕೆ ಬೇಕಾದಂತಹ ಕರ್ತವ್ಯಗಳು ಅಧಿವಾಸ ಹೋಮಗಳು. ಆಮೇಲೆ 3ನೇ ತಾರೀಕು ದೇವಿಯ ಪ್ರತಿಷ್ಠೆ. ನಂತರ ಅವತ್ತಿನ ದಿವಸದಿಂದ ಮತ್ತೆ ಪುನಃ ಪರಿವಾರವನ್ನು ಪ್ರತಿಷ್ಠೆ ಮಾಡಿಕೊಂಡು ಧ್ವಜ ಪ್ರತಿಷ್ಠೆ, ಬಡಿಶಿಲಾ ಪ್ರತಿಷ್ಠೆ, ಇನ್ನು ಅದಕ್ಕೆ ಬೇಕಾದಂತಹ ಮಂಡಲ ಪೂಜೆಗಳು, ಅದೆಲ್ಲ ಕೆಲವು ಕರ್ತವ್ಯಗಳು ಧಾರ್ಮಿಕ ವಿಧಾನಗಳುಂಟು. ಆಮೇಲೆ ಕ್ಷೇತ್ರದಲ್ಲಿ ಇಷ್ಟತನಕಾದಂತಹ ಪೂಜಾ ವ್ಯಕ್ತಿಗಳು, ಅದೇ ರೀತಿಯಾಗಿ ಸೇವೆಯಿಂದ ಸೇವೆಗಳು. ಸೇವೆ ಅಂತ ಹೇಳಿದ್ರೆ ರುದ್ರಾಭಿಷೇಕ ಅಂತ ಸೇವೆ ಅಲ್ಲ, ಕಟ್ಟುಕಟ್ಟಳೆಗಳು, ಒಂದು ಮಕರ ಸಂಕ್ರಾಂತಿ ಪೂಜೆಗಳು ಅಥವಾ ರಂಗ ಪೂಜೆಗಳು, ಇದೆಲ್ಲ ನವರಾತ್ರಿಗಳು, ಆರಾಧನೆ, ಇದೆಲ್ಲ ನಿಂತ ದೋಷ ನಿವೃತ್ತಿಗೋಸ್ಕರವಾಗಿ ಆ ಬಿಂಬ ಚಲನೆ ಮಾಡಿದ ದೋಷ ನಿವೃತ್ತಿಗೋಸ್ಕರವಾಗಿ ಶಾಂತಿ ಕರ್ಮಗಳನ್ನೆಲ್ಲ ಮಾಡಬೇಕು. ಆಮೇಲೆ ಸತ್ವಹೋಮ ಅಂತ ಮಾಡಿಕೊಂಡು 5ನೇ ತಾರೀಕು. ಆಮೇಲೆ ದೇವರಿಗೆ ಕಲಶಾಭಿಷೇಕ 6ನೇ ತಾರೀಕಿಗೆ. ಅದರ ಪೂರ್ವ ದಿವಸದಲ್ಲಿ ಬ್ರಹ್ಮಕುಂಭ ಅಭಿಷೇಕ ಮಾಡಿಕೊಂಡು ಕಲಶ ಅಧಿವಾಸ, ಅದಕ್ಕೆ ಬೇಕಾದಂಥ ಹೋಮಗಳು, ಇಷ್ಟೆಲ್ಲ ಕರ್ತವ್ಯ. ಅದಕ್ಕೆ ಬೇಕಾದ ಅನ್ನದಾನಿಕೆ, ಪಾಕ ಮುಹೂರ್ತ, ಇದನ್ನೆಲ್ಲ ಮಾಡುವಂತ ನಾವು ಸಂಕಲ್ಪಿಸಿದ್ದೇವೆ. ಆ ದಿವಸ ಬ್ರಹ್ಮಕಲಶಾಭಿಷೇಕ, ಆಮೇಲೆ ಮಹಾಪೂಜೆ, ಮಧ್ಯಾಹ್ನದಲ್ಲಿ ಬಲ್ಲ ಪೂಜೆ, ಮಹಾ ಅನ್ನ ಸಂತರ್ಪಣೆ ದಿವಸಗಳುಂಟು. ಮಹಾ ಅನ್ನ ಸಂತರ್ಪಣೆ ಬ್ರಹ್ಮಕಲಶ ದಿವಸ. ಅದೇ ರೀತಿಯಾಗಿ ಸಾಯಂಕಾಲದಲ್ಲಿ ಮಹಾರಂಗ ಪೂಜೆ ಮಹೋತ್ಸವವನ್ನು ಮಾಡಿ ದೇವರಿಗೆ 7ನೇ ತಾರೀಕು ದಿವಸದಲ್ಲಿ ಮಂತ್ರ ಸಂಪ್ರೋಕ್ಷಣೆ, ಮಹಾಮಂತ್ರಾಕ್ಷಣೆ ಮಾಡಿ ದೇವರಿಗೆ ನಾವು ಇಷ್ಟತನಕ್ಕೆ ಏನೊಂದು ಕರ್ತವ್ಯ ಮಾಡಿದವನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿ ಕೃತಾರ್ಥವಾಗುವಂಥದ್ದು ವ್ಯವಸ್ಥೆ. ಆಮೇಲೆ ಯಥಾಪ್ರಕಾರವಾಗಿ ವಾರ್ಷಿಕ ಏಪ್ರಿಲ್ 13 ತಾರೀಕು ಮೇಷ ಸಂಕ್ರಾಂತಿಯಿಂದ ಆರಂಭಗೊಂಡು 15 ದಿವಸ ಪರ್ಯಂತ ಆ ಒಂದು ವಾರ್ಷಿಕ ಮಹೋತ್ಸವ ಮಾಡೋದನ್ನು ಸಂಕಲ್ಪಿಸಿದ್ದೇವೆ. ಅದು ಪೂರ್ವ ಪ್ರಕಾರ. ಆಮೇಲೆ ಪ್ರತಿಜ್ಞಾವಿಧಿಯಿಂದ ಮಾಡಿಕೊಂಡು ಅದು ಬ್ರಹ್ಮಕಲಶದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು, ಇನ್ನು ಮುಂದಕ್ಕೆ ಇಷ್ಟವರೆಗಾಗಿ ಹಾಗೆ ನಡ್ಕೊಂಡು ಬರಬೇಕು. ಇನ್ನೊಂದು ಸ್ವಲ್ಪ ಜೀವನೋದ್ಧಾರ ಮಾಡುವಾಗ ಒಂದು ನೈವೇದ್ಯ ವಿಚಾರದಲ್ಲಿ ಅದರಲ್ಲೆಲ್ಲ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದನ್ನೆಲ್ಲ ಆ ಕಾಲದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ನಿತ್ಯ ನಿಯಮಾವಳಿಗಳು ಅದನ್ನೆಲ್ಲ ಹೇಳಿಕೊಂಡು ಅದನ್ನೆಲ್ಲ ದೇವರ ಮುಂಭಾಗದಲ್ಲಿ ಅವತ್ತಿನ ದಿವಸ
ಬ್ರಹ್ಮಕಲಶ ಅಭಿಷೇಕ ಅಂತ ಪ್ರಸನ್ನ ಕಾಲದಲ್ಲಿ ದೇವರ ಸನ್ನಿಧಾನ ಮಾಡಲಿಕ್ಕೆ ಅದೊಂದು ಕರ್ತವ್ಯ. ಇಷ್ಟೆಲ್ಲ ಕರ್ತವ್ಯ ಸಂಕಲ್ಪಿಸಿದ್ದೇವೆ. ಎಲ್ಲ ಸೋಮನಾಥ ದೇವರು, ಮಹಿಷಮರ್ದ ದೇವಿ, ಅದೇ ರೀತಿ ಮಹಾಕವಿ ದೇವರು ನಮಗೆ ಅನುಗ್ರಹ ಮಾಡಿತ್ತು. ಅದು ವಿಶ್ವಾಸ ಇದೆ. ಇಷ್ಟ ತನಕ ದೇವರೆಲ್ಲ ಉತ್ತಮ ರೀತಿಯಿಂದ ಮಾಡಿಸಿದ್ದಾರೆ. ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ವಿಶ್ವಾಸ ಉಂಟು ಅಲ್ವಾ? ಆ ವಿಶ್ವಾಸದಿಂದ ನಾವೆಲ್ಲ ಸೇರಿ ಒತ್ತಡದಿಂದ ಸಂಘಬದ್ಧರಾಗಿ ಏನೊಂದು ನಿಯಮ ಉಂಟು ಆ ನಿಯಮಕ್ಕೆ ಯಥಾಶಕ್ತಿಯಾಗಿ ಬದ್ಧರಾಗಿ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಎಷ್ಟು ಆಗ್ತದೋ ಅಷ್ಟು ಮಾಡಿ ಎಲ್ಲರೂ ಸೇರಬೇಕು. ನನಗೆ ಆಮಂತ್ರಣ ಬರಲಿಲ್ಲ, ನನಗೆ ಹೇಳಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇದೊಂದು ದೊಡ್ಡ ಪುಣ್ಯದ ಕಾರ್ಯ. ಯಾಕೆಂತ ಹೇಳಿದ್ರೆ ಒಬ್ಬೊಬ್ಬರು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ತುಂಬ ಖರ್ಚುಂಟು. ಇದು ಖರ್ಚಿಲ್ಲದೆ ಪುಣ್ಯ ಸಂಪಾದನೆ ಮಾಡಿಕೊಂಡು ಶಿವಯೋಗ ಅಂತ ಅರ್ಥ. ಯಾಕೆಂದ್ರೆ ಇಲ್ಲಿ ಎಲ್ಲರೂ ಬಂದು ಪ್ರತಿಯೊಂದು ಕಾರ್ಯದಲ್ಲಿಯೂ ಭಾಗವಹಿಸಬಹುದು. ಕೆಲವರು ಪೂಜಾ ಕಾರ್ಯದಲ್ಲಿ ಆಗ್ಬೋದು, ವಾಣಿಜ್ಯ ಆ ರೀತಿಯಲ್ಲಿ ಸೇವೆ ಮಾಡ್ಬೋದು. ಇನ್ನು ಅನ್ನ ಸಂತರ್ಪಣೆಯನ್ನು ಆಗುವ ಸಂದರ್ಭದಲ್ಲಿ ಬಡಿಸುವ ರೂಪದಲ್ಲಿ, ಕಚ್ಚಡ ರೂಪದಲ್ಲಿ, ಈ ಬೇರೆ ಬೇರೆ ಕರ್ತವ್ಯದಲ್ಲಿ ಎಲ್ಲವೂ ಕೂಡ ದೇವರ ಪೂಜೆ, ದೇವರ ಸೇವೆ ಎಂಬ ಭಾವನೆಯಿಂದ ನಾವೆಲ್ಲ ಸೇರಿ ಮಾಡಿದರೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಗ್ತದೆ. ಆ ರೀತಿ ಆಗುವಾಗ ಯಾಕೆಂದರೆ ನಭೂತೋ ನಭವಿಷ್ಯದಿ ಅಂತ ಆಗಬೇಕು. ಹಿಂದೆ ಇರಲಿಲ್ಲ, ಮುಂದಕ್ಕೆ ಆ ರೀತಿ ಆಗಲಿಕ್ಕಿಲ್ಲ ಅಂತ ಎಂಬ ರೀತಿಯಲ್ಲಿ ಈ ಒಂದು ಕೃತಿಗೆ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಸೋಮನಾಥ ದೇವರು ಇಟ್ಟುಕೊಂಡು ಸೋಮನಾಥ ಅವರ ದೇವರು ಅವರ ಕರ್ತವ್ಯವನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿ ಹೊರಗೊಳ್ಳಬೇಕು ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಲಯದಲ್ಲಿ ವಾಸ್ತುವಿನಲ್ಲಿ ದೇವಾಲಯ ನಿರ್ಮಾಣ ಆಗ್ತಾ ಇದೆ. ಈಗ ಶೈಯ ತನ್ನುವಂಥದ್ದು ನಮ್ಮ ಅವಧಾನಿಗಳು ವಾಸ್ತುತಜ್ಞರಾದಂಥ ಗೊಂಡಿರಾಜ್ ಸುಬ್ರಹ್ಮಣ್ಯ ಭಟ್ ಇವರಿಗೆ ತಮ್ಮ ಮಾತಿನಲ್ಲಿ ತಾವೆಲ್ಲರೂ ಕೇತನುಡಿಗಳನ್ನು ಬಿತ್ತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಸೋಮನಾಥೇಶ್ವರ ದೇವರಿಗೆ, ಅಮ್ಮನವರಿಗೆ, ಎಲ್ಲ ಪರಿವಾರ ಶಕ್ತಿಗಳಿಗೆ ವಂದಿಸಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಸೋಮನಾಥೇಶ್ವರ ದೇವರ ಭಕ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತು ಜೀರ್ಣೋದ್ಧಾರದ ಬಗ್ಗೆ ಹೇಳ್ತೇನೆ. ತುಂಬ ಸಂತೋಷ ಆಗ್ತದೆ. ಸಂಕೋಚ ಆಗುವುದಕ್ಕಿಂತ ಮೊದಲು ಒಂದು ಮಹಾಸಭೆ ಮಾಡುವಾಗ ಇದೇ ಜಾಗದಲ್ಲಿ ಇಷ್ಟು ಜನ ಸೇರಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದೆವು. ಕುತ್ತಿಗೆ ದೇವಸ್ಥಾನವನ್ನು ತುಂಬ ಸುಂದರವಾಗಿ ನಿರ್ಮಾಣ ಮಾಡಬೇಕು ಅಂತ ಒಂದು ಕನಸುಂಟು. ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ದೇವಸ್ಥಾನ ಆಗಬೇಕು ಅಂತ. ದೇವರಿಗೆ ಧನ್ಯವಾದ ಹೇಳಬೇಕು ನಾವು. ಮೊದಲಿಗೆ ದೇವರು ನಮಗೆ ಶಕ್ತಿಯನ್ನು, ಧೈರ್ಯವನ್ನು ಕೊಟ್ಟು ಆ ಕೆಲಸವನ್ನು ಮಾಡಿಸಿದ್ದಾರೆ. ಹಾಗಾಗಿ ಒಂದು ಸಂತೋಷ ಏನು ಅಂತಂದರೆ, ಎಣಿಸಿದ್ದು ಪೂರ್ತಿ ಆಗಲಿಲ್ಲ, ಇನ್ನೂ ಸ್ವಲ್ಪ ಸಮಯ ಉಂಟು, ಕೆಲಸ ಉಂಟು. ಆದರೆ ಎಣಿಸಿದ್ರಲ್ಲಿ ಒಂದು 75% ಕೆಲಸ ಈಗಾಗಲೇ ನಾವು ಪೂರ್ತಿ ಮಾಡಿದ್ದೇವೆ ಎನ್ನುವ ಒಂದು ಸಾರ್ಥಕದ ಭಾವ ಉಂಟು, ಧನ್ಯತೆ ಭಾವ ಉಂಟು. ಆದರೆ ಈ 75% ಕೆಲಸ ಕಾಣಬೇಕಾದ್ರೆ ಇನ್ನು 25% ಆಗಲೇಬೇಕು. ಅದು ಆಗದಿದ್ದು ಇದು ಕಾಣುವುದಿಲ್ಲ. ಅದಕ್ಕೋಸ್ಕರ ಆ ಕೆಲಸ ಆಗಲಿಕ್ಕೆ ಇನ್ನೂ ತುಂಬ ಕಷ್ಟ ಉಂಟು. ಸಾಂಪತ್ತಿಕವಾಗಿಯೂ ಅದೇ ರೀತಿಯಲ್ಲಿ ಜನರ ಸಹಕಾರ ತುಂಬ ಬೇಕು. ಇಲ್ಲಿಯವರೆಗೆ ಎಲ್ಲ ಮಹಾಜನತೆ, ಪುತ್ತಿಗೆಯ ಮಹಾಜನತೆ ಎಲ್ಲ ಕಡೆಯಿಂದ ಇರುವವರು ಎಷ್ಟು ನಿಮಗೆ ಸಹಕಾರ ಮಾಡಿದ್ದಾರೋ ಅದಕ್ಕಿಂತ ಹೆಚ್ಚಿನ ಸಹಕಾರ ಇನ್ನೂ ಬೇಕಾಗಿರುವಂಥದ್ದು. ಹಾಗಾಗಿ ಅದಕ್ಕೆ ಎಲ್ಲರೂ ತಯಾರಾಗಬೇಕು ಅಂತ ಎಲ್ಲರಲ್ಲಿ ಮತ್ತೊಮ್ಮೆ ನಾನು ಕೇಳಿಕೊಡ್ತೇನೆ. ಯಾಕೆಂತಂದರೆ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದು ತುಂಬ ಸುಲಭ. ಅದಕ್ಕೆ ಸಣ್ಣ ಸಮಿತಿಯೂ ಸಾಕು, ಸ್ವಲ್ಪ ಜನ ಸಾಕು, ಸ್ವಲ್ಪ ಸಂಪತ್ತು ಸಾಕಾಗ್ತದೆ. ಪುತ್ತಿಗೆ ದೇವಸ್ಥಾನ ನಮಗೆ ತಿಳಿದಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಕೈಯಲ್ಲಿ ಲೆಕ್ಕ ಮಾಡಲಿಕ್ಕೆ ಬರುವಾಗ ಪುತ್ತಿಗೆ ದೇವಸ್ಥಾನ ಮೊದಲಿಗೆ ಬರ್ತದೆ ಅಂತ. ಯಾಕೆಂತಂದರೆ 3 ಅಂಗಣ ಇರುವ ದೇವಸ್ಥಾನಗಳು ನಮ್ಮಲ್ಲಿ ಇಲ್ಲ. ಸಣ್ಣ ಸಣ್ಣ ಅಂಗಣ ಇರುವ ದೇವಸ್ಥಾನಗಳಿದ್ದಾವೆ. ಆದರೆ 3 ಅಂಗಣ ಇದ್ದು ದೊಡ್ಡ ರಥಗಳಿರುವಂತಹ ದೇವಸ್ಥಾನ, ಅಷ್ಟು ದೊಡ್ಡ ಅಂಗಣ ಇದ್ದರೂ ಮತ್ತು ಪುನಃ ರಥ ಇರಲಿಕ್ಕೆ ಹೊರಗಿನ ಬಾಕಿ ಮಾರು ಉಂಟು ಅಂತ ಲೆಕ್ಕ ಹಾಕಿ ಎಷ್ಟು ದೊಡ್ಡ ದೇವಸ್ಥಾನ ಅಂತ. ಹಾಗಾಗಿ ಅಷ್ಟು ದೊಡ್ಡ ದೇವಸ್ಥಾನ ನಮ್ಮ ಕಾಲದಲ್ಲಿ ಆಮೂಲಾಗ್ರವಾಗಿ ಜೀರ್ಣೋದ್ಧಾರ ಆಗುತ್ತಾ ಉಂಟು ಎನ್ನುವಂಥದ್ದು ನಮಗೆ ದೊಡ್ಡ ಭಾಗ್ಯ. ಯಾಕೆಂತಂದರೆ ಪೂರ್ಣವಾಗಿ ಆಗಬೇಕು ಅಂತಿಲ್ಲ, ಆಂಶಿಕವಾಗಿ ಮಾಡಲಿಕ್ಕೆ ಮಾತ್ರ ನಮಗೆ ಅವಕಾಶ ಸಿಗುವುದು ಎಲ್ಲ ಕಡೆಯಲ್ಲಿ. ಪುತ್ತಿಗೆಯ ಮಹಾಜನತೆಯ ಭಾಗ್ಯ, ನಮ್ಮ ಭಾಗ್ಯ ಏನು ಅಂತಂದರೆ, ನಮ್ಮ ಕಾಲದಲ್ಲಿ ಪೂರ್ತಿ ದೇವಸ್ಥಾನವನ್ನು ಒಂದು ಬಾರಿ ಬಯಲು ಮಾಡಿ ಮತ್ತೆ 0ಯಿಂದ ಆರಂಭ ಮಾಡ್ತೇವೆ. ಷಡಾಧಾರ ಮಾಡಿ ಭೂಪರೀಕ್ಷೆ ಮಾಡಿ ಷಡಾಧಾರ ಮಾಡಿ ಪೂರ್ಣವಾಗಿ ನಿರ್ಮಾಣ ಮಾಡಿ ಒಂದು ಹಂತಕವನ್ನು ನಿಲ್ಲಿಸಿದ್ದೇವೆ. ದೊಡ್ಡ ಕೆಲಸ. ಆ ಕೆಲಸವನ್ನು ಇಲ್ಲಿವರೆಗೆ ಮಾಡಿಸಿಕೊಟ್ಟದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಂದು ನಾನು ಅಭಿನಂದನೆ ಹೇಳಬೇಕು.
ದೇವರಿಗೆ ಧನ್ಯವಾದ ಹೇಳಬೇಕು ಅದನ್ನು ಮಾಡಿಸೋಕ್ಕೋಸ್ಕರ. ಹಾಗಾಗಿ ಈಗ ನಮ್ಮ ದೃಷ್ಟಿಯಲ್ಲಿ ಒಂದಿಷ್ಟು ಕೆಲಸ ಆಗಿದೆ, ಇನ್ನಷ್ಟು ಕೆಲಸ ಆಗಲಿಕ್ಕೆ ಬಾಕಿ ಉಂಟು. ಉಳಿದಂಥ ಎಲ್ಲ ಕೆಲಸ ಸಕಾಲದಲ್ಲಿ ಕ್ಲಿಪ್ತ ಸಮಯಕ್ಕೆ ಸರಿಯಾಗಿ ಆಗಬೇಕು. ಕ್ಲಿಪ್ತ ಸಮಯಕ್ಕೆ ಅಂತ ಹೇಳೋದು ಯಾಕೆ ಅಂತ ಕೇಳಿದರೆ, ತಂತ್ರಿಗಳು ಎಲ್ಲ ಗ್ರಾಮಸ್ಥರು ಸೇರಿ ದಿನ ಇಟ್ಟಾಗಿದೆ ದೇವಸ್ಥಾನಕ್ಕೆ. ಇನ್ನು ಒಂದೊಂದು ದಿವಸವನ್ನು ಚಿನ್ನದಾಗಿ ನಾವು ಲೆಕ್ಕ ಮಾಡಬೇಕು, ಅದನ್ನು ವೇಸ್ಟ್ ಮಾಡಲಿಕ್ಕಿಲ್ಲ. ಅಷ್ಟು ದಿನಗಳಲ್ಲಿ ಉಳಿದಂತಹ ಹೊರಾಂಗಣದ ಕೆಲಸ, ಮತ್ತೊಂದು ಅಂಗಣ, 3ನೇ ಅಂಗಣದ ಕೆಲಸ, ಅದನ್ನು ಪೂರ್ತಿ ಮಾಡಿ ದೇವಸ್ಥಾನಕ್ಕೆ 5 ಗೋಪುರ ಉಂಟು, ನಮಗೆ ಗೊತ್ತುಂಟು. ಮೊದಲನೇ ಗೋಪುರ ಇಲ್ಲೇ ಅಗ್ರಸಭೆ ಕಾಣ್ತದೆ, 2ನೇ ಗೋಪುರ ಹೊರಗಿತ್ತು, 3ನೇ ಗೋಪುರ ಮತ್ತು ಹೊರಗಿತ್ತು. ಹೀಗೆ ಪಶ್ಚಿಮ ಬದಿಯಲ್ಲಿ 3 ಗೋಪುರ, ಹಿಂಬದಿಯಲ್ಲಿ ಮತ್ತೆ 2 ಗೋಪುರ ಉಂಟು. ಅದರಲ್ಲಿ ಒಂದು ಗೋಪುರ ಮಾಡ್ತೇವೆ, ಇನ್ನೊಂದು ಗೋಪುರ ಅದು ಆಲ್ರೆಡಿ ಉಂಟು. ಹೀಗೆ 5 ಗೋಪುರ ಇರುವಂಥ ದೇವಸ್ಥಾನ, ಅದು ಅಂಥ ದೊಡ್ಡ ದೇವಸ್ಥಾನ ಆದ್ದರಿಂದ ಅದರಲ್ಲಿ 4 ಗೋಪುರದ ಕೆಲಸವನ್ನು ನಾವು ಪೂರ್ತಿಯಾಗಿ ನವೀಕರಣ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಹೊರಗಿನ ಅಂಗಣದ ಕೆಲಸಗಳು ತುಂಬ ಕೆಲಸ ಆಗಲಿಕ್ಕೆ ಉಂಟು. ದೇವಸ್ಥಾನದ ಜೀರ್ಣೋದ್ಧಾರ ಅಂತಂದರೆ ಕೇವಲ ನಿರ್ಮಾಣ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಜೀರ್ಣೋದ್ಧಾರ ಆಗಬೇಕು. ಅದು ದೇವಸ್ಥಾನದ ನಿತ್ಯ, ನೈಮಿತ್ತಿಕ, ವಾರ್ಷಿಕ ಉತ್ಸವಾದಿಗಳಿಂದ ಹಿಡಿದು ಎಲ್ಲವೂ ಕೂಡ ಒಂದು ವ್ಯವಸ್ಥೆ ಹಳಿ ತಪ್ಪಿದ್ದರೆ ಅದನ್ನೆಲ್ಲ ಸರಿ ಮಾಡಿ ಒಂದು ವ್ಯವಸ್ಥೆಗಳನ್ನು ತರಬೇಕು ಅಂತ. ಅದಕ್ಕೆ ಬೇಕಾಗುವ ಪರಿಕರಗಳು, ಅದಕ್ಕೆ ಬೇಕಾಗುವ ಚಾಕರಿಯವರು, ಅದಕ್ಕೆ ಬೇಕಾಗುವ ಸಿಬ್ಬಂದಿ, ಮತ್ತೆ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ ಮೇಲೆ ಮತ್ತೆ ದೇವಸ್ಥಾನದಲ್ಲಿ 4 ಜನ ಇದ್ದರೆ ದೇವಸ್ಥಾನ ಸುಧಾರಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅದಕ್ಕೆ ಜನವೂ ಬರಬೇಕು. ನಿತ್ಯ ಜನ ಬರ್ತಾ ಇದ್ದರೆ ಇಲ್ಲಿ ಸೇವೆಗೂ ಜನ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಪರಿಚಾರಕ್ಕೂ ಜಾಸ್ತಿ ಆಗ್ತಾರೆ. ಆ ದೃಷ್ಟಿಯಿಂದ ದೇವಸ್ಥಾನ ಜೀರ್ಣೋದ್ಧಾರ ಆದ ಮೇಲೆ ಮತ್ತೆ ಸುಸೂತ್ರವಾಗಿ ನಡೀಬೇಕು ಅಂತಂದರೆ ಎಲ್ಲ ವ್ಯವಸ್ಥೆ ಬೇಕು. ಆ ಎಲ್ಲ ವ್ಯವಸ್ಥೆಯೂ ಜೀರ್ಣೋದ್ಧಾರ ಆಗಬೇಕು. ಅದರ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲುಂಟು. ಹಾಗಾಗಿ ಒಂದು ಅನ್ಯೋನ್ಯಾಶ್ರಯ ಅಂತ ಹೇಳ್ತೇವೆ. ದೇವಸ್ಥಾನಕ್ಕೆ ಯಾರು ಜನ ಬರುವುದಿಲ್ಲ, ಹಾಗಾಗಿ ಇದ್ದವರಲ್ಲೇ ಸುಧಾರಿಸ್ತೇವೆ ಅಂತ. ಜನ ಬರದೇ ಇದ್ದರೆ ಇಲ್ಲಿಯ ವ್ಯವಸ್ಥೆ ಒಳಗೆ ಸರಿಯಾಗುವುದಿಲ್ಲ, ಒಳಗಿನ ವ್ಯವಸ್ಥೆ ಸರಿಯಾಗಿದ್ದರೆ ಜನ ಬರುವುದಿಲ್ಲ. ಅನ್ಯೋನ್ಯಾಶ್ರಯ. ಅದಕ್ಕೋಸ್ಕರ ಜೀರ್ಣೋದ್ಧಾರ ನಮಗೊಂದು ದೊಡ್ಡ ಭಾಗ್ಯ. ಏನು ಅಂತಂದರೆ ಬ್ರಹ್ಮಕಲಶೋತ್ಸವದ 7-8 ದಿವಸದಲ್ಲಿ ಜನ ಲಕ್ಷಗಟ್ಟಲೆ ಬರ್ತಾರೆ. ಆಗ ಅನಿವಾರ್ಯವಾಗಿ ಒಂದಷ್ಟು ಜನ ನಾವೆಲ್ಲ ಬೇಕು. ಒಂದು ಮಾತು ತಂತ್ರಿಗಳು ಹೇಳಿದ್ರು, ಈಗ ತುಂಬ ಕಾಲೋಚಿತವಾದ ಮತ್ತು ಅದ್ಭುತವಾದ ಮಾತು ಏನು ಅಂತಂದರೆ, ಪುತ್ತಿಗೆ ದೇವಸ್ಥಾನಕ್ಕೆ ನಮಗೆ ಇನ್ವಿಟೇಷನ್ ಸಿಗಲಿಲ್ಲ ಅಂತ ಯಾರೂ ಹೇಳಲಿಕ್ಕಿಲ್ಲ ಅಂತ. ಅದನ್ನು ಮತ್ತೊಮ್ಮೆ ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಇದು ನಮ್ಮ ದೇವಸ್ಥಾನ ಅಂತ. ಪುತ್ತಿಗೆ ಊರಿನವರೆಲ್ಲ ನಾವು ಆತಿಥೇಯರು, ಅತಿಥಿಗಳಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಕೇಳಿದ್ರೆ, ಪುತ್ತಿಗೆ ಊರಿಗೆ ಹೊರಗಿನವರು ಎಲ್ಲರೂ ಬರಬೇಕು, ಅವರನ್ನು ನಾವು ಕರಿಬೇಕು, ಅವರಿಗೆ ವ್ಯವಸ್ಥೆ ನಾವು ಮಾಡಬೇಕು. ಯಾನ್ ದೇವಸ್ಥಾನಕ್ಕೆ ನೇರ ಕೇಳುತ್ತಿದ್ದೇವೆ ಅಂತ ಪುತ್ತಿಗೆದಾರಿ ಏರ್ಲ ಪಂಡ್ರನಲ್ಲಿ, ಪುತ್ತಿಗೆದಲ್ಲಿ ಏರ್ಲ ಪಂಡ್ರನಲ್ಲಿ. ಆ ದೃಷ್ಟಿಯಿಂದ ಪುತ್ತಿಗೆ ಎಲ್ಲ ಜನತೆ ನಾವು ಆತಿಥೇಯರಾಗಿ ನಮ್ಮ ಮನೆ, ನಮ್ಮ ದೇವಸ್ಥಾನ ನಿಂತುಕೊಂಡು ಹೊರಗಿಂದ ಬಂದವರಿಗೆ ಯಾರಿಗೂ ಬೇಜಾರಾಗಲಿಕ್ಕಿಲ್ಲ. ಪರಸ್ಥಳದಿಂದ ಬಂದವರು ಯಾರು ಕೂಡ ಪುತ್ತಿಗೆ ದೇವಸ್ಥಾನದಲ್ಲಿ ಅವ್ಯವಸ್ಥೆ ಆಯಿತು ಅಂತ ಹೇಳಿದರೆ ನಮಗೂ ಅವಮಾನ ಅಂತ ತಿಳ್ಕೊಂಡು ಕೆಲಸ ಮಾಡುವಂತಹ ಆ ಶ್ರದ್ಧೆ ಭಕ್ತಿ ನಮ್ಮೆಲ್ಲರಿಗೂ ಉಂಟದು. ನಾನು ನೋಡಿದ್ದೇನೆ. ಈ ದೇವಸ್ಥಾನ ಸಂಬಳಕ್ಕೆ ಹಣ ಕೊಟ್ಟು ಕೆಲಸದವರಿಂದ ಮಾಡಿಸಿದ್ದಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. ಎಲ್ರಿಗೂ ಗೊತ್ತುಂಟು. ಅದಕ್ಕಿಂತ ಹೆಚ್ಚಿನ ಕೆಲಸ ಕರಸೇವೆಯಲ್ಲಿ ಮಾಡಿದ್ದಾರೆ, ನೀವೆಲ್ಲ ಮಾಡಿದ್ದೀರಿ. ಅದು ಸಂಬಳ ಕೊಟ್ಟದಲ್ಲ, ಕೇವಲ ನಿಮಗೆ ಕೊಟ್ಟ ಚಾತಿಂಡಿ ಅನ್ನುವಂಥದ್ದು ಕೃತಜ್ಞತೆಯ ರೂಪವಾಗಿ ಕೊಟ್ಟ ಒಂದು ಅದು ಉಪಹಾರ ಅಷ್ಟೇ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಕೆಲಸ, ಇಷ್ಟು ದೊಡ್ಡ ಅಂಗಣ, ಕುಲದೀಪರು ಮೊದಲು ಹೇಳಿದ್ರು, ಅಂಗಣ ಮಾತ್ರ ಮುಖ್ಯ ಬೋಡಿಸಿ ಬಟ್ಟರೆ ಮತ್ತೆ ಮುಟ್ಟುವುದು ಮನೋಡಿಸಿ ಪಂಡೆ ಬೋಡಿ ಯಾವುದು ಅಂದರೆ ಅಷ್ಟು ದೊಡ್ಡ ಅಂಗಣ ನಾವು ಬಿಚ್ಚಿದ್ದೇವೆ ಅಂತ ಎನಿಸ್ಕೊಳ್ಳಿಲ್ಲ. ದೇವರು ನಮ್ಮನ್ನು ಬಿಚ್ಚಿಸಿ ಎಲ್ಲ ಕೆಲಸವನ್ನು ಮಾಡಿಸಿದ್ದಾರೆ. ಈ ಎಲ್ಲ ಕೆಲಸ ಆದದ್ದು ಪ್ರತಿಯೊಬ್ಬ ಭಕ್ತರ ಭಕ್ತಿಯಿಂದ, ಅದಕ್ಕೆ ಹಿಂದಿರುವಂತಹ ದೇವರ ಶಕ್ತಿಯಿಂದ. ಹಾಗಾಗಿ ಆ ಎರಡೂ ಇಲ್ಲಿ ಒಟ್ಟಿರುವುದರಿಂದ ಆ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿವರೆಗೆ ದೇವಸ್ಥಾನವನ್ನು ತಂದು ನಿಲ್ಲಿಸಿದ್ದೇವೆ. ಇನ್ನು ಮುಂದೆ ಒಂದು ಮನೆಯನ್ನು ಪೂರ್ತಿ ಮಾಡಿ ಮನೆ ಒಕ್ಕಲು ಮಾಡಿದರೆ ಮನೆ ಯಜಮಾನಿಗೆ ಸಂತೋಷ ಆಗುವುದಕ್ಕಿಂತ ಹೆಚ್ಚು ಮನೆಯ ಕೆಲಸದವರಿಗೆ ಸಂತೋಷ ಆಗ್ತದೆ. ಆ ಮನೆಯಲ್ಲಿ ಕೆಲಸ ಮಾಡಿದವರಿಗೆ, ಈ ಕೆಲಸ ಮಾಡಿದವರಿಗೆ ಮನೆಯನ್ನು ಅರ್ಧ ಕೆಲಸ ಮಾಡಿ ಬಿಟ್ಟುಕೊಟ್ಟರೆ ಸಂತೋಷ ಆಗುವುದಿಲ್ಲ. ಯಜಮಾನಿಗೆ ಇಟ್ಟು ಬಿಡ್ಬೋದು, ನನಗೆ ಅರ್ಜೆಂಟ್ ಉಂಟು, ನಾಡಿದೆ ಮುಹೂರ್ತ ಉಂಟು, ಬೇರೆ ಮುಹೂರ್ತ ಇಲ್ಲ ಅಂತ. ಕೆಲಸ ಮಾಡಿದವರು ಒಳಗಿಂದ ಇರ್ತದೆ. ಸಂಬಳ ತಗೊಂಡು ಕೂಡ ಇದು ನಾವು ಮಾಡಿದ ಕೆಲಸ, ಈ ಕೆಲಸ ಪೂರ್ತಿಯಾಗಿ ಕೊಡಬೇಕು ಅಂತ ನಮ್ಮ ಕೆಲಸ ಅದಕ್ಕೊಂದು ಹೇಳಿರ್ತಾರೆ. ಇನ್ನು ನಿಗಮವೇ ಬೇಡ ಅಂತ ಹೊತ್ತುಕೊಡು ಅಂತ ಮೊದಲಿಗೆ ಹೇಳುವಾಗ ಆ ದೃಷ್ಟಿಯಿಂದ ಎಲ್ಲ ಕೆಲಸದವರು ಕೂಡ ಅದು ನಮ್ಮ ಕೆಲಸ ಎನ್ನುವ ದೃಷ್ಟಿಯಿಂದ ಆ ಒಂದು ಆತ್ಮೀಯತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬೇಕಾಗುವಂಥ ಸಮಯ ಇನ್ನು ತುಂಬ ಕಮ್ಮಿ ಉಂಟು. 3 ತಿಂಗಳು ಮಾತ್ರ ಇರುವುದು, 3 ತಿಂಗಳು ಸಿಗುವುದಿಲ್ಲ, 2 ತಿಂಗಳು ಸಿಗುವಂಥದ್ದು. ನಮಗೆ ಏನಾದರೂ ಕೂಡ ಪರಮಾವಧಿ ಜನವರಿ 15ರ ಒಳಗೆ ಎಲ್ಲ ಕೆಲಸ ಮಾಡಿ ದೇವಸ್ಥಾನವನ್ನು ನೀರು ಹಾಕಿ ತೊಳೆದು ಬರುವವರಿಗೆ ನೋಡ್ಲಿಕ್ಕೆ ಬಿಡಬೇಕು ಅಂತ. ಅಲ್ಲಿವರೆಗೆ ಆ ವ್ಯವಸ್ಥೆಗೆ ನಾವು ಸಜ್ಜಾಗಬೇಕು. ಇವತ್ತಿನ ನಾವು ಅದನ್ನು ಸರಿಯಾಗಿ ಬಿಡಬೇಕು. ಜನವರಿ 15ರ ನಂತರ ಫೆಬ್ರವರಿ 15ರವರೆಗೆ ಹೊರಗಿನ ಬ್ರಹ್ಮಕಲಶದ ತಯಾರಿಯೇ ಮಾಡಲಿಕ್ಕಿರುವಂಥದ್ದು ಹೊರತು ದೇವಸ್ಥಾನ ನಿರ್ಮಾಣ ಅಲ್ಲ. ಬ್ರಹ್ಮಕಲಶೋತ್ಸವದ ತಯಾರಿ ಆಗಬೇಕು. ಅದಕ್ಕೆ ಇಡೀ ಪುಟ್ಟಿಗೆ ಅದು ಅಲಂಕೃತವಾಗಬೇಕೆನ್ನುವ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಈ ಎಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆ ಸಂಪತ್ತು ದೇವರು ಕಳಿಸ್ತಾರೆ, ಸಂಪತ್ತಿಗಿಂತ ಹೆಚ್ಚು ಧೈರ್ಯ ಬೇಕು. ಆ ಧೈರ್ಯವನ್ನು ದೇವರು ಕೊಡಬೇಕು.
ಆ ಧೈರ್ಯವನ್ನು ನೀವು ಕೊಡಬೇಕು. ಗುಂಪು ಒಲೆ ಎಂಗಿಲ್ಲ ಅಂತ ಹೇಳಿದ್ರೆ ಸಾಕು, ಆ ಧೈರ್ಯ ಆಗ್ತದೆ. ಇಲ್ಲಿವರೆಗೆ ಆ ಧೈರ್ಯ ಎಲ್ಲಿಂದ ಬಂದಿದೆ, ನಾಡಿನವರೆಗೆ ಆ ಧೈರ್ಯ ಬರಬೇಕು. ಅದಕ್ಕೆ ಬೇರೆ ಏನು ಕಷ್ಟ ಇಲ್ಲ. ನಾನು ಹೇಳಿದ ಮಾತೆ ಇದು ನಮ್ಮ ದೇವಸ್ಥಾನ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು, ಹಾಗಾಗಿ ಇವತ್ತು ಕುಲದೀಪರು ಇವತ್ತೇ ಹೇಳಿಬಿಡ್ತಾರೆ, ಓಡಲ್ಲಾಗಿ ಮೌಖಿಕವಾಗಿ ಹೇಳ್ತಾರೆ. ನಾಡ್ದು 20 ಫೆಬ್ರವರಿ ಆರಂಭ, 28 ಅದಕ್ಕಿಂತ ಮೊದಲೇ ಆರಂಭ ಆಗಿ ವಾರ್ಷಿಕವಾದ ಉತ್ಸವ ಮುಗಿಯುವವರೆಗೆ ಎಲ್ರಿಗೂ ಕೂಡ ಇವತ್ತು ಬಂದವರಿಗೆ ಇಲ್ಲಿಯೇ ಇನ್ವಿಟೇಷನ್ ಕೊಡ್ತಾ ಇರ್ತದೆ, ಮೌಖಿಕವಾಗಿ ಇನ್ವಿಟೇಷನ್ ಕೊಡ್ತಾ ಇರ್ತದೆ. ಹಾಗಾಗಿ ಯಾರು ಕೂಡ ಇನ್ವಿಟೇಷನ್ ಸಿಗಲಿಲ್ಲ ಅಂತ ಹೇಳುವ ಕಾರಣ ಇಲ್ಲ. ಇನ್ವಿಟೇಷನ್ ಅನ್ನುವಂಥದ್ದು ಪ್ರಿಂಟ್ ಆಗಿ ಬರುವಂಥ ಕರಪತ್ರ ಅಂತೂ ಔಪಚಾರಿಕ ಮಾತ್ರ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಮ್ಮ ಕಾಲದಲ್ಲಿ ನಮ್ಮ ಆಯು ಪರಿಮಾಣದಲ್ಲಿ ದೊಡ್ಡ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ಸುಂದರವಾಗಿ ಮಾಡಿ ಸೋಮನಾಥೇಶ್ವರ ದೇವರ ಕೈಯಲ್ಲಿ ಕೊಟ್ಟು ಅಲ್ಲಿ ನಿಂತುಕೊಂಡು 2 ಹನಿ ಕಣ್ಣಿನ ನೀರು ಬಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಪೃಥ್ವಿಗೆ ಜನಕ್ಕೆ ಮತ್ತೊಂದು ಇಲ್ಲ ಅಂತ ಹೇಳ್ತಾ, ಆ ಭಾಗ್ಯ ನಮಗೆ ಸಿಗಲಿ. ಇಲ್ಲಿವರೆಗೆ ದೇವರನ್ನು ಮಾಡಿಸಿದ್ದಾರೆ, ಮುಂದೆಯೂ ಕೂಡ ಅದನ್ನು ನಮ್ಮ ಕೈಯಿಂದ ಮಾಡಿಸಲಿ. ಅದಾದ ಮೇಲೆ ದೇವಸ್ಥಾನವನ್ನು ಮಗುವಿನ ಹಾಗೆ ಜೋಪಾನ ಮಾಡುವಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲುಂಟು. ನಾವು ದೇವಸ್ಥಾನ ಕಟ್ಟಿ ಮರು ದಿವಸ ಬೆನ್ನು ಹಾಕಿ ಹೋದ್ರೆ ಪ್ರಯೋಜನ ಇಲ್ಲ. ದೇವಸ್ಥಾನ ಕಟ್ಟಿ ನಿತ್ಯಕ್ಕೂ 1000 ಜನ ಬಂದರೆ ಆ 1000 ಜನಕ್ಕೆ ಬೇಕಾಗುವ ವ್ಯವಸ್ಥೆಗಳು ಕೂಡ 100 ಜನ ಇದ್ದ ಆಗ್ತದೆ. ಆ ರೀತಿಯಲ್ಲಿ ಆಗಲಿ. ದೊಡ್ಡ ದೊಡ್ಡ ಮಹಾಕ್ಷೇತ್ರಗಳು ಯಾವ ರೀತಿ ಭಕ್ತರನ್ನು ಸೆಳೀತವೆಯೋ ಅದೇ ರೀತಿಯ ಅದಕ್ಕೆ ಬೇಕಾಗುವ ಸಂಪತ್ತು ಜಾಗ ಉಂಟು, ಅದಕ್ಕೆ ಬೇಕಾಗುವ ಪ್ರಾಕೃತಿಕವಾದ ಎಲ್ಲ ವ್ಯವಸ್ಥೆ ಉಂಟು. ಅದು ಸಾರ್ಥಕ ಆಗಲಿ ಅಂತ ಹೇಳ್ತಾ, ಮುಂದೆ ನಡೆಯುವಂತಹ ಎಲ್ಲ ಕೆಲಸಕ್ಕೆ ಪ್ರತಿಯೊಬ್ಬ ಗ್ರಾಮಸ್ಥರ ಸಹಕಾರವನ್ನು ನಾನು ಕೋರ್ತಾ, ವಿಶೇಷವಾಗಿ ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿದ್ದೇವೆ, ಅದನ್ನು ಸೋಮನಾಥ ದೇವರಿಗೆ ಒಳ್ಳೆಯ ರೀತಿಯಲ್ಲಿ ಅರ್ಪಿಸುವಂತಹ ಭಾಗ್ಯ ನಮಗೆ ದೇವರು ಆದಷ್ಟು ಬೇಗ ಕೊಡಲಿ. ಮತ್ತು ದೇವಸ್ಥಾನದಲ್ಲಿ ಎಲ್ಲ ಆಗುಹೋಗುಗಳನ್ನು ತಂತ್ರಿಗಳು ವ್ಯವಸ್ಥಿತವಾಗಿ ನಿರೂಪಣೆ ಮಾಡಿದ್ದಾರೆ. ದೇವಸ್ಥಾನದ ಒಂದು ನಿಯಮ ಉಂಟು. ಏನಾದರೂ ಸಂಶಯ ಬಂದರೆ ಅಥವಾ ದೇವಸ್ಥಾನದ ಬಗ್ಗೆ ಏನಾದರೂ ಈ ವಿಷಯಗಳು ಹೀಗೆ ಅಂತ ಹೇಳುವುದಿದ್ರೆ ಯಾರು ಅದಕ್ಕೊಂದು ವ್ಯವಸ್ಥೆ ಶಾಸ್ತ್ರ ಮಾಡಿದೆ. ಈಗ ಉಕ್ತೇಶು ಅನುಕ್ತೇಶು ಜೋಪಘಾತೇಶು ಅಂತ ಏನಾದರೂ ನಮಗೆ ಸಂಶಯಗಳು ಬಂದರೆ ಶಾಸ್ತ್ರದಲ್ಲಿ ಹೇಳದೇ ಇದ್ದಂಥ ಉಪಘಾತಗಳು ಕಾಲಕಾಲಕ್ಕೆ ಬೇಕಾಗುವ ನಿಯಮಗಳನ್ನು ಪರಿಷ್ಕರಣೆ ಮಾಡಲಿಕ್ಕೋ ಅಭಿಪ್ರಾಯ ಹೇಳಲಿಕ್ಕೋ ಅದಕ್ಕೆ ಜನ ಯಾರು ಅಂತ ಕೇಳಿದರೆ ತಂತ್ರಿಗಳು ದೇವರ ಮುಂಭಾಗದಲ್ಲಿ ಹೀಗೆ ಮಾಡಿ ಅಂತ ಹೇಳಿದರೆ ಅದನ್ನು ಯಥಾರ್ಥವಾಗಿ ನಾವು ಪಾಲಿಸಿದೆವು ಅಂತಂದರೆ ನಮಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ. ಅದು ಯಾಕೆ ಅಂತ ಕೇಳಿದರೆ ಆ ಜವಾಬ್ದಾರಿ ನಾವು ತರಬೇಕಾಗ್ತದೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ತಂತ್ರಿಗಳು ಎಲ್ಲರೂ ಒಟ್ಟಾಗಿ ಪುತ್ತಿಗೆ ದೇವಸ್ಥಾನಕ್ಕೆ ತಂತ್ರಾಧಿಕಾರಿಗಳು ಎಲ್ಲ ತಂತ್ರಿಗಳು ಒಟ್ಟಾಗಿ ಮೊನ್ನೆ ದಿವಸ ದೇವರ ಮುಂಭಾಗದಲ್ಲಿ ಈ ಮೀಟಿಂಗ್ಗಿಂತ ಪೂರ್ವಭಾವಿಯಾಗಿ ದೇವರ ಮುಂಭಾಗದಲ್ಲೇ ಕುಳಿತುಕೊಂಡು ಇಂತಹ ದಿವಸ ದೇವಸ್ಥಾನದ ಎಲ್ಲ ಬ್ರಹ್ಮಕಲಶಾದಿಗಳನ್ನು ಮಾಡುವುದು, ವ್ಯವಸ್ಥಿತವಾಗಿ ಮಾಡುವುದು, ದೇವರ ಅನುಜ್ಞೆ ಕೊಡಬೇಕು ಅಂತ ಮೊನ್ನೆ ಪ್ರಾರ್ಥನೆ ಮಾಡಿ ಆ ದಿನವನ್ನು ತೀರ್ಮಾನ ಮಾಡಿ, ಇಲ್ಲಿ ಮತ್ತೆ ತೀರ್ಮಾನ ಮಾಡಲು ಗೊಂದಲ ಆಗ್ತದೆ. ಆ ದೃಷ್ಟಿಯಿಂದ ಮೊದಲು ತೀರ್ಮಾನ ಮಾಡಿ ಆ ದಿನವನ್ನು ಇವತ್ತು ಮತ್ತೆ ದೇವರ ಎದುರಿಗೆ ಹೇಳಿ ಮಹಾಜನತೆಯ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಆ ದಿವಸ ತಂತ್ರಿಗಳು ಹೇಳಿದ ರೀತಿಯಲ್ಲಿ ಒಳ್ಳೆಯ ರೀತಿಯ ಬ್ರಹ್ಮಕಲಶ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಪ್ರಯತ್ನವನ್ನು ನಾವು ನಮ್ಮ ಮನೆ ಅಂತ ತಿಳ್ಕೊಂಡು ಆದ್ಯತೆಯಾಗಿ ಇದ್ದುಕೊಂಡೇ ಮಾಡುವ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅನಂತ ಅಭಿವಂದನೆಗಳನ್ನು ಸಲ್ಲಿಸೋದು ನಮ್ಮ ವಾಸ್ತುತಜ್ಞರು ಗುಂಡಿಬೇರು ಅವಧಾನಿಗಳಾದಂಥ ಸುಬ್ರಹ್ಮಣ್ಯ ಭಟ್ ಇವರಿಗೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಹಾಗಣಿಯ ಪ್ರತಿಷ್ಠಿತ ಮನೆತನದವರಿದ್ದಾರೆ. ಅಂತೆಯೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಜೊತೆಗೆ ನಮ್ಮ ಪ್ರೀತಿಯ ಸುಜಾತ ಶೆಟ್ಟು, ಕಡಂದಲಿ ಬರಲಿ ಸುಜಾತ ಶೆಟ್ಟು ಇದ್ದಾರೆ. ದಕ್ಷಿಣ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು, ತಮ್ಮ ಎಲ್ಲ ದಾನಿಗಳು, ಕೆಂಪುಗಲ್ಲು ಇತರ ಎಲ್ಲ ದಾನಗಳನ್ನು ನಿರಂತರವಾಗಿ ಕೊಡುವಂಥ ನಮ್ಮ ಪ್ರೀತಿಯ ಭಕ್ತರಿದ್ದಾರೆ. ಅಂತೆಯೇ ಈ ಸುಂದರ ದೇವಾಲಯದ ಶಿಲ್ಪಿಗಳನ್ನು ಮನಸಾರೆ ನಾವು ಅಭಿವಂದಿಸ್ತಾ ಇದ್ದೇವೆ. ಕಾಷ್ಟ ಶಿಲ್ಪದಲ್ಲಿ ನಮ್ಮ ಜೊತೆಗೆ ಬಹಳ ಮುದ್ದಾದ ಕೆತ್ತನೆಯನ್ನು ಮಾಡಿದಂಥ ಹರೀಶನ್ನ SK ಕಾಷ್ಟಶಿಲ್ಪದವರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ನೆಚ್ಚಿನ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕವಾಗಿ ಜನಮಾನಸದಲ್ಲಿ ನೆಲೆಯಾಗಿರುವಂತಹ ಉದ್ಯಮಿಗಳು, ಜೀರ್ಣೋದ್ಧಾರ ಸಮಿತಿಯ ಜಂಟಿ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶ್ರೀಪತಿ ಭಟ್ ಇವರಿಂದ 2 ಹಿತನುಡಿಗಳು. ಕ್ಷೇತ್ರ ಸಾನ್ನಿಧ್ಯ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಚೌಟ್ರಿ ಅಂಗನವಾಡಿ ತಂಡದ ಕುಲ್ದೀಪ್ ಅವರು, ಈ ಒಂದು ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಹರಿಗಳು ಉಮೇಶ್ ಭಟ್ರು,
ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ಪ್ರಾರ್ಥನೆ ಮಾಡಿ ನಾವು ಮಾಡಲಿಕ್ಕಿರುವಂಥ ವಿದ್ಯಾಲಯದಂಥ ವೆಂಕಟೇಶ ತಂತ್ರಿಗಳು ಹಾಗೂ ಈ ಒಂದು ಕ್ಷೇತ್ರ ನಿರ್ಮಾಣದಲ್ಲಿ ಬಹಳಷ್ಟು ಮತ್ತು ಸಮಸ್ತ ಸುಂದರವಾದಂಥ ದುರ್ಗದಲ್ಲಿ ಶಿಲ್ಪ ಕೆಲಸಗಳನ್ನೆಲ್ಲ ಬಹಳ ಅದ್ಭುತವಾಗಿ ನಿರ್ವಹಿಸತಕ್ಕಂಥ ಅವರನ್ನು ಇಲ್ಲಿದ್ದ ಸುಬ್ರಹ್ಮಣ್ಯದವರು ಊರಿನ ಹಿರಿಯರಾದಂಥ ಡಾಕ್ಟರ್ ಸದಾನಂದ ಗುರುಗಳವರು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿ ಸುಮಾರು 2017 ಇಸ್ವಿಯಲ್ಲಿ ಸಂಕಲ್ಪ ಮಾಡುವಾಗ ನಮಗೆ ಬಂದಂಥ ಮಾಜಿ ಮಂತ್ರಿಗಳು ಧಾರ್ಮಿಕ ಸಚಿವರಾದಂಥ ಅಮರನಾಥ ಸಚಿವರು ನಮ್ಮ ಜೊತೆಗೆ ಅವತ್ತು ಸಂಕಲ್ಪ ಮಾಡಿದೆ. ಅವರ ಜೊತೆಯಿಂದ ಅವರ ಧರ್ಮಪತ್ನಿ ಜಯಶ್ರೀ ಅಮರನಾಥ ಸಚಿವರು ಹಾಗೆ ಎಲ್ಲ ಹುಟ್ಟಿದ ಗ್ರಾಮದ ಹಾಗೂ ಹುಟ್ಟಿದ ಮುಟ್ಟಿನ ಸುತ್ತಮುತ್ತಲ ಎಲ್ಲ ಗ್ರಾಮದ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಭಕ್ತಾದಿಗಳು ಮಹಾಂಸ ಮಾಧ್ಯಮದ ಮತ್ತು ಈಗಾಗಲೇ ಗುರುಗಾಮಿಗಳು ಹಾಗೂ ವೆಂಕಟೇಶ ಕಂಪನಿಯವರು ಹೇಳಿದಾಗಿ ಮಧುತ್ವವನ್ನು ನಾವು ಭವಿಷ್ಯಕ್ಕೆ ಎಂಬ ರೀತಿಯಲ್ಲಿ ದೇವಸ್ಥಾನದ ನಿರ್ಮಾಣವು ಆಗ್ತಾ ಇದೆ. ಮಾಡುವುದು ದೇವರ ಎದುರಿಗೆ ನಾವು ಪ್ರಾರ್ಥನೆ ಮಾಡಿದಂಥ ಬುದ್ಧಿವಂತರ ಜಿಲ್ಲೆ ಸುಮಾರು ಸರ್ಕಾರದಿಂದ ಲೆಕ್ಕಾಚಾರದಲ್ಲಿ 1,300 ದೇವಸ್ಥಾನ ಹಾಗೆ ನಮ್ಮ ತುಳುನಾಡಿನಲ್ಲಿ 4,000ಕ್ಕಿಂತಲೂ ಹೆಚ್ಚಿನ ದೇವಸ್ಥಾನಗಳು ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ದೇವಸ್ಥಾನಗಳು ನಮ್ಮ ಜಿಲ್ಲೆಯ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗುವಂಥದ್ದನ್ನು ನಾವೆಲ್ಲ ಆಶ್ಚರ್ಯದಿಂದ ಕಂಡಿದ್ದೇವೆ. ಎಲ್ಲಕ್ಕಿಂತಲೂ ಮಿಗಿಲಾದ ರೀತಿಯಲ್ಲಿ ಈ ಒಂದು ಪಂಚಗಿರಿಯ ಸೋಮನಾಥ ದೇವರ ದೇವಸ್ಥಾನ ವಿಜೃಂಭಣೆಯಲ್ಲಿ ನಡೆದು ಬ್ರಹ್ಮಕಲಶೋತ್ಸವಕ್ಕೆ ನೀಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಯಾಕಂದರೆ ಇವತ್ತು ಕೇವಲ ನಾವು ದಿವಸದ ಒಂದು ಭಿನ್ನಗಳನ್ನು ಯಾವುದನ್ನು ತಿಳಿಸಲಿಕ್ಕೆ ಕರೆದಂಥ ಸಂದರ್ಭದಲ್ಲಿ ಸೇರಿದಂಥ ಸಾವಿರಾರು ಭಕ್ತಾದಿಗಳನ್ನು ನೋಡಿದಾಗ ಇದ್ದಾಗಲೇ ಕುಟುಂಬದ ಬಗ್ಗೆ ನಾವು ಲಕ್ಷಾಂತರ ಜನ ಇಲ್ಲಿ ಬಂದು ಸೇರಿಸುತ್ತಿರುವುದು ಖಂಡಿತವಾಗಿ ಮಹತ್ವವಾದ ಸೋಮನಾಥರವರ ಹಾಗೂ ಸಮರ್ಥಿ ಮಹಾಗಣಪತಿಯವರ ಒಂದು ಆಶೀರ್ವಾದದಿಂದ ಈ ದೇವಸ್ಥಾನದ ತಂತ್ರಗಳು ಹೇಳಿದಂಥ ಎಲ್ಲ ಕಾರ್ಯಕ್ರಮಗಳು ಬಹಳ ಸೂಕ್ತವಾಗಿ ಬಹಳ ವಿಜೃಂಭಣೆಯಲ್ಲಿ ನಡೆಯುತ್ತದೆ. ಅದಕ್ಕೆ ಈಗಾಗಲೇ ಅವರು ಸೂಚಿಸಿದಂತೆ ಯಾವುದೇ ದಿವಸದಲ್ಲಿ ಕೂಡ ನನಗೆ ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿಯವರು ನನಗೆ ಆಮಂತ್ರಣ ಬರಲಿಲ್ಲ, ನನಗೆ ಹೇಳಿಕೆ ಬರಲಿಲ್ಲ ಅಂದರೆ ಅವರಿಗೆ ಆ ಮಾತು ಬರಲಿದಾಗ ನಾವೆಲ್ಲ ಒಬ್ಬರಿಗೊಬ್ಬರು ತಿಳಿಸಿಕೊಂಡು ಇವತ್ತಿನಿಂದಲೇ ಫೆಬ್ರವರಿ 21 ತಾರೀಕು ಪ್ರಾರಂಭ, ಮಾರ್ಚ್ 5ನೇ ತಾರೀಕು ಮುಖ ಮನಸ್ಸಿಲ್ಲ ವಿಜೃಂಭಣೆಯ ಕಾರ್ಯಕ್ರಮ ಪುತ್ತೂರು ದೇವಸ್ಥಾನದ ಆವರಣದಲ್ಲಿ ನಿಮ್ಮದಿನಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ಎಂದು ಇದು ನಿಮ್ಮ ಮನೆಯ ಕೆಲಸದಿಂದ ನೀವು ನಾವೆಲ್ಲರೂ ಕೆಲಸ ಮಾಡುವ ಶಿವರಾತ್ರಿ ಶಿಬಿರದಲ್ಲಿ ಇನ್ನೂ ಒಂದು 2 ವಾರದ ಒಳಗೆ ನಾವು ಆದಷ್ಟು ಬೇಗ ಇನ್ನೊಂದು ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಒಂದು ಸಭೆಯನ್ನು ಕೂಡ ಕರೆಯುತ್ತಿದ್ದೇವೆ. ತದನಂತರ ಸುಮಾರು ಇನ್ನು ಮೇಲೆ ಇಂಥ ಸಮಿತಿಗಳನ್ನು ಮಾಡಲಿಕ್ಕಿರುವಂಥ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ತಿಳಿಸಿ ಬಹಳ ಯೋಗ್ಯ ರೀತಿಯಲ್ಲಿ ಬಹಳ ಅತಿ ಉತ್ತಮವಾದ ಗ್ರಂಥಾಲಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೂತ್ರದ ಪ್ರಧಾನ ಅರ್ಚಕರು ತನ್ನ ಪರಮ ಪುನೀತ ಭವ್ಯತೆಯಿಂದ ಪುರವನ್ನು ಪಾವನಗೊಳಿಸಿದಂತಹ ಅಡಿಗಳ ಅನಂತ ಕೃಷ್ಣ ಭಟ್ರಿಂದ 2 ಕೀರ್ತನೆಗಳು.
ಇರ್ತದೆ. ಅವರು ಜೀವನೋದ್ಧಾರ ಅವರು ಬಂದದ್ದು ಸುಮಾರು ಸಮಯದಿಂದ ಪ್ರಯತ್ನ ಮಾಡಿತ್ತು. ಆಗ ದೈವ ಸಂಕಲ್ಪ ಬೇಕೇನು ಸುರುಕು ಒಳ್ಳೆಯಪ್ಪ ಅಂತ ಪ್ರಯತ್ನ ಅಂತಂದಾಗ ಒಳ್ಳೆಯ ಪ್ರಸಾದವನ್ನು ಗೊಚ್ಚಿ ಮಾತಾಡ ಸೇರಿ ಅವರು ಬಂದರೆ ಆಗ ಉದ್ದೇಶ ಇಟ್ಕೊಂಡು 2 ಸರ್ತಿ ಪ್ರಯತ್ನ ಮಾಡಿ ಮಕ್ಕಳಿಗೆ ಆವಂತೆ 18 ಪ್ರಶ್ನೆ ಆಗಿ ಒಟ್ಟು ಶುರು ಹೋಗ್ತಿದ್ದಾಗ ಕಾರ್ಯಗತ ಅವನು ಬಿಡಿಸುವಾಗ ಅಂತ ಹೇಳಿದವರ ದೈವ ಸಂಕಲ್ಪ ಬೇಕು, ನಮ್ಮ ಸಂಕಲ್ಪ ಬೇಕು. ನಮ್ಮ ಹೆಣ್ಣುಗಳು ಇವುಗಳು ಆಪುದು ದೈವ ಸಂಕಲ್ಪ ಬರ್ತದಿಂದಾಗ ಪೂರ್ವ ಆಪು ಮುಂದಕ್ಕೆ ಇದು ಮಾತಲ್ಲ. ವಿಜಯಪುರ ಸಮೇತ ಕಷ್ಟ ಶುರು 2 ವರ್ಷಗಳ ಸುಮಾರು ಸಮಸ್ಯೆ ಆಗ್ತದೆ ಅಂತ ಕೊಡ್ಕೊಂಡೇ ಇತ್ತು. ಅಂಡ ಪ್ರಶ್ನೆ ಆಗಿಬಿಟ್ಟ ಅವ್ರದ್ದು ಧೈರ್ಯ ಬಂದರೆ, ತಂತ್ರಜ್ಞಾನ ಧೈರ್ಯ ಬಂದರೆ, ಮಾತೆಲ್ಲ ಸಹಕಾರ ಮಾಡ್ಕೊಂಡು ಧೈರ್ಯ ಬಂದಿಬಿಟ್ಟ. ಆಗ ದುಂಬತ್ತು ಸೋಮನಾಥರ ಶಕ್ತಿ ಕೊಡಿ ಮಾತೆಲ್ಲ ನೇರವಾಗಿ ಹೇಗೆ ದಿಕ್ಕುವುದೇ ನಿರೀಕ್ಷೆ ಮಾಡ್ತಾನೆ ಅದು ಬಿಚ್ಚಿ ದೇವರು ತಪ್ಪು ಅದು ಕೊಡ್ತೀವಿ ಅಂತ ದೇವರ ಇಳಿಮುಖ ಇಲ್ಲ ತೊಂದರೆ ಆಗ್ತಿದ್ವಿ. ತೊಂದರೆ ಆಗಲಿಕ್ಕೆ ಸೋಮನಾಥ ಒಂದು ನನ್ನ ಮಿತ್ರ ఆయన ಅನುಗ್ರಹ ದಾದ ಮಾತು ಆವರಣ ಉಂಟು 5 ಮಾತು ఆయన ಮಲ್ಪಾವೆ ಅಂತ ಹೇಳಿದವರ ನಾವು ಮಾತು ಆಯ ದುಡಿದು ದುಡಿದುಕೊಂಡ ಅಂತ ನಮಗೆ ಊಟದ ಸಮಸ್ಯೆ ಬರ್ತಿದೆ ಬಂದಿದೆ ಹೇಳಿದ್ರೆ ಆ ಸೋಮನಾಥನ ಅನುಗ್ರಹ ఆయన ಸೋಮನಾಥನ ಪರವಾದ ಶಕ್ತಿಗೆ ಒಂದು ಸೇರಿನ ಗ್ರಾಮಸ್ಥರು ಬರ್ತಾರೆ. ಇಲ್ಲಿ ಚಿತ್ರದಲ್ಲಿ ಬರ್ತಾನ ಇಲ್ಲಿ ತಾತೆಯವರು ಪ್ರತಿ ಸರ್ತಿ ದೇವಸ್ಥಾನ ಬಂದಾಗ ಆ ಟೆಂಪಲ್ ఉంది ದೇವರ ಮಲ್ಪಾವಿದೆ ఇంక ఈతతోడు అవసరం లేకుండా ನೀವು ಮನುಷ್ಯ ಮಲ್ಪದ ಸಾಧ್ಯ ಇದೆ. ಅವ್ರನ್ನ ಪಾತ್ರೆ ನೀಡಬೇಕು. ನಮ್ಮ ದುಂಬಗಳು ದೇವರೇ ಮಲ್ಪಾವು వీటికి సంపూర్ణ ధైర్య కొరకు 15 ಫೀಟ್ ಆಂಗಣಕ್ಕೆ ಕೊಡುವಾಗ ಬಿಲ್ಕುಲ್ ಆಪೋಸಿಟ್ ಎರಡು ಪಂಕ ಅಪ್ಪಗೆಲ್ಲ ಪನ್ನ ರಾತ್ರಿಯಾಗ ದೇವರ ಮಲ್ಪಾವಿದೆ. అయితే ప్రకారం వారి పొందుగా దేవస్థాನದ ವಿನ್ಯಾಸ ಮಾಡ್ತಿದ್ದೇವೆ. వారి ಸಂತೋಷವನ್ನು ನಮ್ಮ ದುಂಬಗಳ ಆತ್ಮ ಸಹಕಾರಣೆ ಅಂತೇನೆ ಮಸ್ತಿ ಕೆಲಸ ಬಾಕಿ ಉಂಟು. ದಿನ ನಿಲ್ಲೋದು ಮಂದಿಗೆ ಜನರಿಗೆ ಓದಿ అయితే ಮಸ್ತ್ ಆಲೋಚನೆ ಮಾಡ್ತಿದ್ದು. ಆ ದಿನ ನಾವು ತಂತ್ರಗಳ ಚರ್ಚೆ ಮಾಡ್ತಿದ್ವಿ. ಗೀತೆಯನ್ನು ಜ್ಞಾಪನೆಲ್ಲ ಪುರಾಣದ ಕುಡಿಯಲ್ಲ ಬ್ರಹ್ಮ ಕಲಶ ಮಾಡ್ತಾರೆ ಆ ಪೂಜೆ ಅಂತ 1 ತಿಂಗಳು ಇಲ್ಲಿಗೆ 3 ಕಲಿಕೆಯ ಬ್ರಹ್ಮ ಕಲಶ ಮಾಡ್ತಾರೆ ಸಾಧ್ಯ ಬಟ್ ಐದು ಬೊಕ್ಕ ಏಪ್ರಿಲ್ ಮಂತ್ನಿಂದ ಏಪ್ರಿಲ್ ಅಕ್ಕೇರಿಗೆ ಮಂತ್ನಿಂದ ತಂತ್ರಗಳು ಪಂಡು ಪ್ರತಿಷ್ಠೆ ಆದ ಬ್ರಹ್ಮ ಕಲಶ ಕೊಟ್ಟ ಜಾತ್ರೆ ಆವುಡೆ ಇದೆ. ಆ ಪ್ರಕಾರ 2 ದಿನ ನಮ್ಮನ್ನು ಬ್ರಹ್ಮ ಕೆಲಸವಾಗಿ ಕುಲಪತಿ 25 ದಿನ ಕೆಲಸ ಮಾಡ್ತಾನೆ. ಕಷ್ಟ ವ್ಯವಸ್ಥೆ ಇಲ್ಲ, ಕಷ್ಟ ನೀರು ಮಸ್ತು ಸಮಸ್ಯೆಗಳು ಉಂಟು. ಅದಕ್ಕೆ ದೇವರನ್ನ ಇಚ್ಛೆ ಪ್ರಕಾರ ಅಂತಂತೆ ಫೆಬ್ರವರಿ 25 ಮಧ್ಯೆ ಮಾರ್ಚ್ 6 ಮಟ್ಟ ನಿಗದಿ ಮಾಡ್ತಿದ್ದ. ಇಂದು ನಮ್ಮ ದೇವರ ಮಲ್ಪಾವಳಿ ಇದು ಎಲ್ಲೊಂದು ಇದು ಮಾತ ಗ್ರಾಮಸ್ಥರು ಈ ಪೊತ್ತುಗಳ ಮಾತನ್ನ ಸಹಕಾರಕ್ಕೆ ಒಂದು ಈ ಕೆಲಸ ಎಲ್ಲರೂ ಒಂದು ಮಾತೆಲ್ಲ ಸೇರಿದು ಮಲ್ಪೋಡು ಇಲ್ಲಿನ ಮಾತನ್ನೆಲ್ಲ ಸಹಕಾರ ಬೋಡು ನನ್ನ ಬೇತೆ ಸಮಿತಿಗಳು ಆವರ ಉಂಟು. ಅತಿ ಶೀಘ್ರ ಎಂಟು ಮಾತ ಸಮಿತಿಗಳು ಮಲ್ಪರಲ್ಲ. ಮಸ್ತ್ ವಾಲಂಟಿಯರ್ಸ್ ಬೋಡು ಬೇತೆ ಪಾರ್ಕಿಂಗ್ ಮಸ್ತ್ ಜವಾಬ್ದಾರಿ ಉಂಟು. ಸುಬ್ರಹ್ಮಣ್ಯ ಪಲ್ಯಕ್ಕೆ ಪ್ರತಿ 5 ದಿನ ಭಾರಿ ಮುಖ್ಯ ಅಂತ ಮಾತೆಲ್ಲ ಒಂದು ಸೇರಿದ ಅಂದ ಮಾತ್ರ ಮಲ್ಲ ಕೆಲಸ ಮಾಡ್ತಾರೆ ಸಾಧ್ಯ ಉಂಟು. ಯಾನೆ ತಿರುಪಾದು ಒಂದು ಮದಕ್ಕೆ ಪಾವಂಜಿ ವಾಸುಭದ್ರೆ ಖಾತೆರಿನಾಗ 6 ಕೋಟಿಯ ವ್ಯಕ್ತಿ ಗುಂಡಿಕಾಯಿ ಸುಬ್ರಹ್ಮಣ್ಯ ಭಟ್ರು. ಅದೇ ಸಂದರ್ಭದ 6 ಬೈಬೋದು ಅರೇಬಿಯನ್ನ ಪ್ರತಿಪಾದನೆ ತಿರುಪಾರ ಇಚ್ಛಿಸಿದ್ದಾರೆ. ತುಂಬ ಗೋವಾ ಸಮಿತಿ ಅವರು ಒಮ್ಮೆ ಇಲ್ಲಿ ತಿರುಪಾವ ಅತಿ ಶೀಘ್ರ ಸಮಿತಿ ಮಂತ್ವ ಬ್ರಹ್ಮಕಲಶ ಸಮಿತಿಯ ಮಂತ್ವ
ಯಾನು ಪುರದ ಇಟ್ಲ ಮಾತಾಡಲ್ಲ ಗ್ರಾಮಸ್ಥರ ಇಟ್ಲ ಸಹಕಾರವನ್ನು ತೇನೊಂದು ಈ ಕೆಲಸದ ಪೊರ್ಲು ಮಲ್ಪುಗ ದೇವರನ್ನ ಅನುಗ್ರಹ ಬೇಕಂದ ದೇವರ ಅನಂತದ್ದು ಎಲ್ಲರೂ ನಮಸ್ಕಾರ. ಅನಂತ ಬೋಧನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಅರಸರಿಗೆ. ಈ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಬ್ರಹ್ಮಕಲಶ ಪ್ರತಿಷ್ಠಾಪನೆಗೆ ಜನ ಮಾನಸದಲ್ಲಿ ಅನೇಕ ಒಂದು ಸೂಚನೆಗಳು ಸಲಹೆಗಳಿರ್ಬೋದು, ದಯವಿಟ್ಟು ಕೊಡಬಹುದು ತಾವು. ಬೇರೆ ಸಲಹೆ ಸೂಚನೆಗಳು ಸಂಸ್ಥೆ ನಮ್ಮ ಸಮಿತಿನ ಮೂರು ಮಾಡ್ಕೊಡ್ಬೇಕಂತ ವಿಚಾರ. ಮುಹೂರ್ತದ ಮತ್ತು ಪ್ರತಿಷ್ಠಾಪನಾ ದಿನದ ನಂತರ ನಡೆಯುವಂತಹ ನಿಬಂಧನೆಗಳು ನಿಯಮಗಳ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ನಡೆದಂಥ ಈ ಸಭೆಯಲ್ಲಿ ಕಷ್ಟ ಸಮಯಕ್ಕೆ ಬಂದು ಎಲ್ಲ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಜನಮಾನಸದಲ್ಲಿ ಬಿತ್ತಿಸಿದಂತಹ ನಮ್ಮ ನೆಚ್ಚಿನ ತಂತ್ರಿ ವರ್ಗದವರಿಗೆ ಕ್ಷೇತ್ರದ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಸುಂದರವಾದ ದೇವಾಲಯದ ಆಯುಧ ಮುಖೇನ ರೂಪುಗೊಳ್ತಾ ಇದೆ. ಅವಧಾನಿಗಳು ವಾಸ್ತುತಜ್ಞರಾದ ಗುಂಡುಬೈ ಸುಬ್ರಹ್ಮಣ್ಯ ಭಟ್ ಇವರಿಗೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕ್ಷೇತ್ರದ ಪ್ರಧಾನ ಅರ್ಚಕರಾಗಿದ್ದ ಶ್ರೀಯುತ ಉಮೇಶ್ ಭಟ್ ಅವರಿಗೆ ಅನಂತ ಕೃಷ್ಣ ಭಟ್ ಅವರಿಗೆ ಕ್ಷೇತ್ರದ ವತಿಯಿಂದ ಅನಂತ ವಂದನೆಗಳು. ನಮ್ಮ ಪ್ರೀತಿಯ ಅರಸರಿಗೆ ಕ್ಷೇತ್ರದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಜೀರ್ಣೋದ್ಧಾರ ಸಮಿತಿಯ ಜಂಟಿ ಕಾರ್ಯದರ್ಶಿಗಳು ಉದ್ಯಮಿಗಳಾದಂಥ ಶ್ರೀಪತಿ ಭಟ್ ಇವರಿಗೂ ಕೂಡ ಕ್ಷೇತ್ರದ ವತಿಯಿಂದ ಅನಂತ ಅಭಿನಂದನೆಗಳು. ಸೇವೆಯ ಗ್ರಾಮದ ವಿಭಾಗದ ಗೌರವದ ಮನೆತನದ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಕ್ಷೇತ್ರದಿಂದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಾನಿಗಳು ಬಹಳ ಮುಖ್ಯವಾಗಿ ಕರಸೇವಕರಿಗೆ, ಗ್ರಾಮ ಸಮಿತಿಯ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಮಗೆ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಬಹಳ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಕ್ಷೇತ್ರದ ವತಿಯಿಂದ ನಿರಂತರವಾಗಿ ನೀವು ಈ ಕ್ಷೇತ್ರದ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಬೇಕು ಅನ್ನುವ ಒಂದು ಅನಂತ ಪ್ರಣಾಮಗಳನ್ನು ಮಾಡುತ್ತಾ ತಮಗೆ ಈ ಕ್ಷೇತ್ರಕ್ಕೆ ಬಂದದಕ್ಕೆ, ಸಕಾಲದಲ್ಲಿ ಬಂದದಕ್ಕೆ ತಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಭಗವದ್ ಭಕ್ತರಿಗೆ ಪ್ರೀತಿಯ ವಂದನೆಗಳು. ಪ್ರತಿಯೊಬ್ಬರೂ ಕೂಡ ಉಪಹಾರ ಮಾಡಿ ಹೋಗಬೇಕು. ನೀವು ಬಂದ ನಂತರ ಪ್ರತಿಯೊಬ್ಬರಿಗೂ ಉಪಹಾರ ಸಿಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನಮ್ಮ ಜನಾರ್ದನ ಭಟ್ರು ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಸ್ವೀಕಾರ ಮಾಡಬೇಕಂತೇಳಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗೊಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ.